ಜ್ಞಾನ ಸಂಹಿತ ಮಾಸಪತ್ರಿಕೆ ಜನವರಿ 2024. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್, ದೂರವಾಣಿ 0 2258762322587625. ಇಮೇಲ್ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CA ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, ದೂರವಾಣಿ ಸಂಖ್ಯೆ 2258762322587625. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷವು ನಿಮ್ಮೆಲ್ಲರ ಜೀವನದ ಕನಸುಗಳನ್ನು ನನಸು ಮಾಡಿ, ಸುಖ ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತೇವೆ. ಎಲ್ಲರೂ ಸದಾ ಆರೋಗ್ಯದಿಂದ ನಗುತ್ತಿರಿ. 4 ಜನವರಿ ಲೂಯಿ ಬ್ರೈಲ್ ಜನ್ಮದಿನ. ಬ್ರೈಲ್ ಲಿಪಿಯ ಮಹತ್ವವನ್ನು ಸಾರುವ ಈ ದಿನವನ್ನು ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಪ್ರಸ್ತುತ ತಂತ್ರಜ್ಞಾನದ ಯುಗದಲ್ಲಿ ಬ್ರೈಲ್ ಲಿಪಿಯನ್ನು ಹೊಸ ತಂತ್ರಜ್ಞಾನದ ಮೂಲಕ ಅನೇಕರು ಕಲಿಯುತ್ತಿದ್ದಾರೆ ಎಂಬುದೇ ಅತ್ಯಂತ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಲೂಯಿಯ ಸಾಧನೆಯನ್ನು ಸ್ಮರಿಸುತ್ತಾ, ಬ್ರೈಲ್ ಲಿಪಿಯನ್ನು ಉಳಿಸಿ, ಬಳಸಿ, ಬೆಳೆಸುತ್ತಿರುವ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತೇವೆ. ಸುಗ್ಗಿಯ ಹಬ್ಬ ಸಂಕ್ರಾಂತಿ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಸೂರ್ಯ ತನ್ನ ಮಗ ಮಕರ ರಾಶಿಯ ಅಧಿಪತಿ ಶನಿಯ ಮನೆಗೆ ಹೋಗುತ್ತಾನೆ ಎನ್ನುವುದು ನಂಬಿಕೆ. ಹೀಗಾಗಿ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಎಲ್ಲರಿಗೂ ಎಳ್ಳು ಬೆಲ್ಲ ಹಬ್ಬ ಸಂಕ್ರಾಂತಿಯ ಮತ್ತು ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ ಕುಮಾರಿ ಅಣಿಯಮ. ಪರಿವಿಡಿ: 1 ಚಿಂತನ್ ಮರುಕಳಿಸುವ ನೆನಪುಗಳು, 2 ನುಡಿಮುತ್ತುಗಳು, 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ, 4 ಆಚರಣೆ. ನವವರ್ಷದ ಗುಂಗು, ಹರ್ಷೋಲ್ಲಾಸದ ರಂಗು. ಆಕರ್ಷಕ ಆಚರಣೆಗಳು ಭಾಗ 2.
5 ಸಂಸ್ಕೃತಿ ಹಬ್ಬ. ಬಯಲು ಸೀಮೆಯ ಚೆರಗದ ಮೆರುಗು ಮಣ್ಣ ಮಕ್ಕಳಿಂದ ಭೂತಾಯಿಗೆ ಸೀಮಂತ. 5 ವ್ಯಕ್ತಿತ್ವ ವಿಕಸನ್ ಮಕ್ಕಳ ಮೇಲಿನ ಮೋಹ. 7 ಸೌಂದರ್ಯ ತ್ವಚೆಗೆ ಟೋನಿಂಗ್. 8 ಧಾರಾವಾಹಿ ಭಾಗ 40 ಕಸ್ತೂರ್ಬಾ ಗಾಂಧಿ. ಲೇಖಕರು ಬರಗೂರು ರಾಮಚಂದ್ರಪ್ಪ. 9 ಚಿಣ್ಣರ ಪುಟ್. ಆಸೆಗೆ ಮಿತಿ ಇಲ್ಲ. ಅಂತರಂಗದ ಬೆಳಕು. 10 ಅಡುಗೆ ಮನೆ ಅನಾನಸ್ ಹೋಳಿಗೆ ಖೀರ್. 11 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಮೃಕಳಿಸುವ ನೆನಪುಗಳು. ಸಂಸಾರದ ಏರಿಳಿತಗಳಿಂದ ನೊಂದು ಬೆಂದು ಹೋದವ ಒಬ್ಬ. ಗುರುವಾರ ಜಲಾಲುದ್ದೀನ ರೂಮಿಯವರಲ್ಲಿ ಬಂದ. ಜಲಾಲುದ್ದೀನ ಮೊಹಮ್ಮದ್ ರೂಮಿ ಸೂಫಿ ಕವಿ. ಕ್ರಿಶ. 1207ರಲ್ಲಿ ಈಗ ಅಫ್ಘಾನಿಸ್ತಾನದಲ್ಲಿರುವ ಬಿಲ್ಕಿ ಎಂಬಲ್ಲಿ ಜನ್ಮ ತಾಳಿದರು. ಇಂದಿಗೂ ಇವರನ್ನು ವಿಶ್ವಾದ್ಯಂತ ಆಧ್ಯಾತ್ಮಿಕ ಸಂತ ಎನ್ನುತ್ತಾರೆ. ಇವರ ಕವಿತೆಗಳು ಪ್ರಪಂಚದ ಬಹುತೇಕ ಭಾಷೆಗಳಿಗೆ ಅನುವಾದಗೊಂಡಿವೆ. ನಮ್ಮ ಕಥಾನಾಯಕ ತನ್ನ ಸಂಕಟ ಪರಿಹಾರಕ್ಕಾಗಿ ರೂಮಿಯವರಲ್ಲಿ ಬಂದ. ಇವನು ಹೇಳಿದುದನ್ನೆಲ್ಲ ಕೇಳಿದ ಸಂತ. ಅನಂತರ 1 ಲೋಟ ನೀರಿಗೆ 1 ಹಿಡಿ ಉಪ್ಪು ಹೋಗಿ ಅವನ ಕೈಗಿತ್ತು. ಇದನ್ನು ಮೊದಲು ಕುಡಿದು ಬಿಡು ಎಂದ. 1 ಗುಟುಕು ಬಾಯಿಗೆ ಬಿದ್ದ ಕೂಡಲೇ ಇವನ ಮುಖ ಹುಳ್ಳು ಹುಳ್ಳಾಯಿತು. ಛೆ ಬರೇ ಉಪ್ಪಪ್ಪ ಎಂದ. ಹೌದಲ್ಲ ಎಂದರು ರೂಮಿ. ಮತ್ತೆ 1 ಹಿಡಿ ಉಪ್ಪನ್ನು ಅವನಿಗಿತ್ತು. ಇದನ್ನು ಅಲ್ಲಿ ಕಾಣುವ ತೊರೆಗೆ ಹಾಕು ಮತ್ತು 1 ಲೋಟ ನೀರನ್ನು ಅದರಿಂದ ಹಿಡಿದು ಕೂಡಿ ಎಂದರು. ಅವ ಹಾಗೆಯೇ ಮಾಡಿದ. ಈ ನೀರು ಹೇಗಿತ್ತು ಎಂದರು ರೂಮಿ. ಚೆನ್ನಾಗಿತ್ತು ಎಂದನವ. ಹೌದಲ್ಲ, 1 ಹಿಡಿ ಉಪ್ಪು 1 ಲೋಟ ನೀರಿನಲ್ಲಿ ಸೇರಿಕೊಂಡರೆ ಕುಡಿಯಲಾಗದಷ್ಟು ಉಪ್ಪಾಗುತ್ತದೆ. ಅದೇ ಹರಿವ ನೀರಿಗೆ ಬಿದ್ದಾಗ ಅದರ ಇರುವಿಕೆಯೇ ತಿಳಿಯುವುದಿಲ್ಲ ಅಲ್ಲವೇ ಎಂದರು. ಇವನಿಗೆ ಅಯೋಮಯವಾಯಿತು. ತಾನು ತನ್ನ ಸಂಕಷ್ಟ ಪರಿಹಾರಕ್ಕಾಗಿ ಬಂದರೆ ಇವರು ನೀರು ಉಪ್ಪಿನ ಬಗ್ಗೆ ವ್ಯಾಖ್ಯಾನ ಮಾಡುತ್ತಿದ್ದಾರಲ್ಲ ಎಂದುಕೊಂಡು, ಸ್ವಾಮಿ, ನಾನು ನನ್ನ ತೊಂದರೆ ಹೇಗೆ ಪರಿಹರಿಸುವಿರಿ ಎಂದು ತಿಳಿದುಕೊಳ್ಳುವುದರಲ್ಲಿ ಆಸಕ್ತನೇ ಹೊರತು ನೀರು ಕುಡಿಯಲಲ್ಲ ಎಂದ. ಹೌದಲ್ಲ, ನಾನು ಅದೇ ಹೇಳುತ್ತಿದ್ದೇನೆ. ಕಷ್ಟಗಳು ಒಂದು ಕಡೆ ಸೇರಿಕೊಂಡಾಗ ಗಾಢವಾಗುತ್ತವೆ. ನೀನು ಮಾಡುತ್ತಿರುವುದು ಅದನ್ನೇ. ಬಾಲ್ಯದಿಂದ ಇಂದಿನವರೆಗೆ ನಡೆದ ಸಣ್ಣ ಪುಟ್ಟ ಕಷ್ಟಗಳನ್ನು ನೆನಪಿಟ್ಟುಕೊಂಡಿರುವೆ. ಆಗ ನೀನು ಎಷ್ಟು ನರಳಿದೆ, ಕಷ್ಟಪಟ್ಟೆ ಎಂಬುವುದನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಮತ್ತೆ ಮತ್ತೆ ದುಃಖಿಯಾಗುತ್ತಿರುವೆ. ಕಳೆದು ಹೋದ ಆ ಕ್ಷಣಗಳು ನೆನಪು ಮಾತ್ರ. ನೆನಪುಗಳಲ್ಲಿ ನೋವಿಲ್ಲ. ನೋವು ಇರುವುದು ನಮ್ಮ ಯೋಚನೆಯಲ್ಲಿ. ನೆನಪುಗಳನ್ನು ಬದುಕೆಂಬ ನದಿಯಲ್ಲಿ ಹರಿಯಬಿಡು. ಆಗ ಅಲ್ಲಿ ಕಹಿ ಇರುವುದಿಲ್ಲ. ಮತ್ತೆ ಅದರಲ್ಲಿ ಕಲಿಯಲು ಏನಾದರೂ ಇರಲೂಬಹುದು. 1 ಚಿಕ್ಕ ಲೋಟದಲ್ಲಿ ಸೇರಿಕೊಂಡ ನೀರು ಉಪ್ಪಿನಂತೆ ಜೀವನವಾದಾಗ ಬಾಳು ಅಸಹನೀಯ. ಅದೇ 1 ಕೊಳವೋ ನದಿಯೋ ಆದಾಗ ಉಪ್ಪಿನ ಸುಳುಹು ಇರದು ಅಲ್ಲವೇ ಎಂದರು. ಆಂಥನಿ ಡಿಮೆಲ್ಲೋ ಅವರ 1 ಸುಂದರ ಕಥೆ ನೆನಪಾಗುತ್ತಿದೆ. ಒಮ್ಮೆ ಅವರು ಟ್ರೈನ್ನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಮಧ್ಯರಾತ್ರಿ ಯಾರೋ ಅಳುವ ಶಬ್ದದಿಂದ ಅವರಿಗೆ ಎಚ್ಚರವಾಯಿತು. ಎದ್ದು ಬಂದು ಹುಡುಕಿ ನೋಡಿದಾಗ ವೃದ್ಧರೊಬ್ಬರು ಅಳುತ್ತಿರುವುದು ಕಂಡುಬಂತು. ಕಾರಣ ಕೇಳಿದಾಗ ಅವರಿಗೆ ತುಂಬಾ ಬಾಯಾರಿಕೆಯಾಗಿದೆ, ಕುಡಿಯಲು ನೀರಿಲ್ಲ, ಅದಕ್ಕಾಗಿ ದುಃಖಿಸುತ್ತಿದ್ದಾರೆ ಎಂದು ತಿಳಿಯಿತು. ಸರಿ, ಆಂಥನಿಯವರು ಊಟದ ಡಬ್ಬಿಗೆ ಹೋಗಿ 1 ಬಾಟಲಿ ಕುಡಿಯುವ ನೀರು ತಂದು ವೃದ್ಧರಿಗೆ ಕುಡಿಸಿ ಮಿಕ್ಕ ನೀರನ್ನು ಅವರ ಹತ್ತಿರ ಇಟ್ಟು ಮಲಗಲು ಹೋದರು. ಸ್ವಲ್ಪವೇ ಹೊತ್ತಿನಲ್ಲಿ ಮತ್ತದೇ ಅಳು ಕೇಳಿಸಿತು. ಮತ್ತೆ ವೃದ್ಧರಿದ್ದಲ್ಲಿಗೆ ಹೋದರೆ ಅದೇ ವೃದ್ಧರು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು ಕಂಡಿತು. ವಿಚಾರಿಸಿದರೆ ಅವರಿಂದ ಬಂದ ಉತ್ತರ ಹೀಗಿತ್ತು. ನೀರು ಕುಡಿಸಿ ನನ್ನ ಸಂಕಟ ತಣಿಸಿದೆ. ನಿನಗೆ ಆಭಾರಿ ನಾನು. ಆದರೆ ನೀರಿಲ್ಲದೆ ಸುಮಾರು ಅರ್ಧ ಗಂಟೆ ಒದ್ದಾಡಿದೆ ನೋಡು, ಅದರ ಸಂಕಟ ನೆನಪಾಗಿ ಮತ್ತೆ ಮತ್ತೆ ಕಣ್ಣೀರು ಬರುತ್ತದೆ. ಆ 15 ನಿಮಿಷಗಳ ನೆನಪು ಬಹುಶಃ ಜೀವಮಾನ ಪೂರ್ತಿ ಕಾಡುತ್ತಲೇ ಇರುತ್ತದೇನೋ. ನಾವು ಶಾಲೆಯಲ್ಲಿ ಪೆನ್ಸಿಲ್ ಕದ್ದಿದ್ದಕ್ಕೆ ಅಧ್ಯಾಪಕರು ಶಿಕ್ಷಿಸಿದ್ದರಿಂದ ನಿನ್ನೆ ಮೇಲಾಧಿಕಾರಿಯ ಬಗುಳದವರೆಗೆ ಯಾವುದೇ ಅಹಿತಕರ ನೆನಪನ್ನು ನಾವು ಮರೆಯುವುದಿಲ್ಲ. ಅದೇ ಎಷ್ಟು ಖುಷಿ ತಂದ ಘಟನೆಗಳಿರುತ್ತವೆ. ಅವುಗಳನ್ನು ನೆನಪಿಡುತ್ತೇವೆಯೇ? ನಮ್ಮ ಅಹಂಗೆ ಗಾಳಿ ಹಾಕುವವುಗಳ ನೆನಪಿರಬಹುದು. ಬದುಕು ಸೋಡಾ ಶರಬತ್ತಿನಂತೆ ಎಂದರು ಬಲ್ಲವರು. ಸರಳವಾಗಿದ್ದು ಪ್ರಕೃತಿಯ ದೇಣಿಗೆಯಾದ ನೀರಿಗೆ ಸಕ್ಕರೆ, ಉಪ್ಪು ಸೇರಿಸಿ ಬುರುಗು ಬರುವಂತೆ ಅನಿಲಗಳನ್ನು ಸೇರಿಸಿ ಚಪ್ಪರಿಸುತ್ತಾ ಕುಡಿಯುತ್ತೇವೆ. ಇದರದ್ದೇ ಆಧುನಿಕ ರೂಪಾಂತರಗಳು ಅನೇಕ.
ಕುಡಿದು ಮುಗಿದ ಅನಂತರವೂ ಇದರ ಪರಿಣಾಮ ಮುಂದುವರಿಯುತ್ತಲೇ ಇರುತ್ತದೆ. ಸಂಕಟಗಳು ಹೀಗೆ ಬಹಳಷ್ಟು ಸ್ವಯಾರ್ಜಿತ, ಆ ಕ್ಷಣ ಅನುಭವಿಸಿ ಮುಗಿಸದೆ, ನೆನಪುಗಳಾಗಿ ಮಾತ್ರ ಉಳಿಯದೆ, ಕಾಡುವ ಪ್ರತ್ಯಕ್ಷ ನೆನಪುಗಳಾಗಿ ಬದುಕನ್ನು ದುರ್ಭರಗೊಳಿಸುತ್ತವೆ. ಈ ಹೊಸ ವರ್ಷದಲ್ಲಿ ಇಂತಹ ರಹಿತ್ಕರ ನೆನಪುಗಳನ್ನು ಮರೆತು, ಜೀವನದಲ್ಲಿ ಸಂತಸ ಮೂಡಿಸಿದ ಕ್ಷಣಗಳನ್ನು ಆಹ್ಲಾದಿಸುತ್ತಾ ಬದುಕೋಣ. 2 ಸ್ವಾಮಿ ವಿವೇಕಾನಂದರ ನುಡಿ ಮುತ್ತುಗಳು. 1 ನಿನ್ನನ್ನು ನೀನು ನಂಬುವುದಾದರೆ ಪರಮಾತ್ಮನನ್ನು ನಂಬಿದಂತೆ. 2 ಆದರ್ಶ ಗೃಹಸ್ಥನಾಗುವುದು ಆದರ್ಶ ಸನ್ಯಾಸಿಯಾಗುವುದಕ್ಕಿಂತ ಕಷ್ಟ. 3 ಧ್ಯಾನವು ಅನಂತಾನಂದಕ್ಕೆ ಇರುವ ಹೆಬ್ಬಾಗಿಲು. 4 ನಿಮ್ಮ ಹಾದಿಯಲ್ಲಿ ಮುಳ್ಳು ಚೆಲ್ಲಿದವರ ಹಾದಿಯಲ್ಲಿ ಹೂ ಚೆಲ್ಲಿ. 5 ಸತ್ಯಕ್ಕಾಗಿ ಯಾವುದನ್ನಾದರೂ ತ್ಯಾಗ ಮಾಡಿ, ಆದರೆ ಸತ್ಯವನ್ನು ಮಾತ್ರ ತ್ಯಾಗ ಮಾಡಬೇಡಿ. 5 ಅದೃಷ್ಟಶಾಲಿ ಎಂದರೆ ಅವಕಾಶವನ್ನು ಪಡೆಯುವವನು. ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು. 3 ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಮಾಹಿತಿ ವೇದಿಕೆ. 1 ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ನವೀಕರಣ ಪ್ರಕ್ರಿಯೆ ಆರಂಭಿಸಲಾಗಿದ್ದು, ಈ ತಿಂಗಳ 31 ಒಳಗೆ ಎಲ್ಲ ಸದಸ್ಯರು ನವೀಕರಣ ಮಾಡಿಕೊಳ್ಳಬೇಕೆಂದು ಸಂಘವು ಬಯಸಿದೆ. 2 ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಂಧ ನೌಕರರು ಇಲಾಖಾ ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದರೂ ಕೂಡ ಕೆಪಿಎಸ್ಸಿ ಕೆಲವು ನೌಕರರ ಫಲಿತಾಂಶವನ್ನು ತಡೆಹಿಡಿದಿದ್ದು, ಸಂಘವು ಆ ಫಲಿತಾಂಶವನ್ನು ತೆರವುಗೊಳಿಸುವಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಕೆಲವು ಸದಸ್ಯರ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ. 3 ಮುಂಬಡ್ತಿಯಲ್ಲಿ ಮೀಸಲಾತಿ ವಿಷಯವು ಪ್ರತಿ ತಿಂಗಳು ಪ್ರಕಟವಾಗುತ್ತಿರುವಂತೆಯೇ ಈ ತಿಂಗಳಲ್ಲಿಯೂ ವಕೀಲರನ್ನು ಸಂಪರ್ಕಿಸಲಾಗಿದ್ದು, ಬಿ ಮತ್ತು ಎ ವೃಂದಗಳಲ್ಲಿ ಮೀಸಲಾತಿ ವಿಷಯವಾಗಿ ಪಿ.ಐ.ಎಲ್. ಸಲ್ಲಿಸಲು ಸಮ್ಮತಿಸಿರುತ್ತಾರೆ. 4 ಡಿ ಮತ್ತು ಸಿ ಹುದ್ದೆಗಳ ಮುಂಬಡ್ತಿಯಲ್ಲಿ ಮೀಸಲಾತಿ ನೀಡಲಾಗಿದ್ದು, ಇದು 2016 ರಿಂದ ಪೂರ್ವಾನ್ವಯವಾಗುವಂತೆ ಸರಕಾರದಲ್ಲಿ ತೀರ್ಮಾನಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಶ್ರಮಿಸಿದ ಸಂಘದ ಪ್ರಯತ್ನ ಸಫಲವಾಗಿದೆ. 4 ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ 3ನೇ ಬ್ಯಾಚಿನ ತರಬೇತಿಯು 18 ಫೆಬ್ರವರಿ 2024 ರಿಂದ ಪ್ರಾರಂಭವಾಗಲಿದ್ದು, ಇದರಲ್ಲಿ ಪಾಲ್ಗೊಳ್ಳುವ ಎಲ್ಲ ಸಂಘದ ಸದಸ್ಯರಿಗೆ ಸಂಘದ ಪದಾಧಿಕಾರಿಗಳ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. 4 ಆಚರಣೆ. ಅ. ನವವರ್ಷದ ಗುಂಗು, ಹರ್ಷೋಲ್ಲಾಸದ ರಂಗು. ಆಕರ್ಷಕ ಆಚರಣೆಗಳು. ಭಾಗ 2. ಭೂಮಂಡಲದ ಮೊದಲ ಹೊಸ ವರ್ಷದ ಆಚರಣೆ ನಡೆಯುವುದು ಕಿರಿಬಸ್ ದ್ವೀಪ ಸಮುದಾಯದ ರಾಜಧಾನಿ ಕಿರಿಬಸ್ ಎಂಬ ಪಟ್ಟಣದಲ್ಲಿ. ಕಿರಿಬಸ್ ದೇಶದ ಕೆರೊಲಿನ್ ದ್ವೀಪ ಸೂರ್ಯನ ಮೊದಲ ಕಿರಣಗಳನ್ನು ಪಡೆಯುವ ಭೂಪ್ರದೇಶ ಎಂದು ದಾಖಲಾಗಿದೆ. 1 ಜನವರಿ ರಂದು ಹೊಸ ವರ್ಷದ ಸ್ವಾಗತಕ್ಕಾಗಿ ಈ ದ್ವೀಪ ಪ್ರದೇಶಕ್ಕೆ ಪ್ರವಾಸಿಗಳು ಸಾಗುತ್ತಾರೆ. ಕಿರಿಬಸ್ನ ನೆರೆಯಲ್ಲಿರುವ ಟೊಂಗಾ, ನ್ಯೂಜಿಲ್ಯಾಂಡ್ ಮೊದಲಾದ ದೇಶಗಳು ಕೂಡ ಹೊಸ ವರ್ಷ ತಮ್ಮ ನೆಲದಲ್ಲಿ ಆರಂಭವಾಗುತ್ತದೆ ಎಂದು ವಾದಿಸುತ್ತಾರೆ. ಕಿರಿಬಸ್ ಹೊಸ ವರ್ಷ ಆಚರಿಸಿದ 15 ನಿಮಿಷಗಳ ಬಳಿಕ ನ್ಯೂಜಿಲ್ಯಾಂಡ್ನ ಕಥಾಮ್ ದ್ವೀಪದಲ್ಲಿ ಹೊಸ ವರ್ಷದ ಕೌಂಟ್ಡೌನ್ ಆರಂಭವಾಗುತ್ತದೆ. 1 ಗಂಟೆಯ ಬಳಿಕ ಕುವಾಪೋಲಾ, ಟೊಂಗಾ, ನ್ಯೂಜಿಲ್ಯಾಂಡ್ನ ಆಕ್ಲೆಂಡ್, ವೆಲ್ಲಿಂಗಟನ್, ಕ್ರೈಸ್ಟ್ ಚರ್ಚ್ ಮತ್ತು ಕಿರಿಬಸ್ನ ಫೀನಿಕ್ಸ್ ದ್ವೀಪಗಳಲ್ಲಿ ಹೊಸ ವರ್ಷ ಆರಂಭವಾಗುತ್ತದೆ. ಕಿರಿಸಮಸ್ ದ್ವೀಪಗಳಿಂದ 2 ಗಂಟೆಯ ಬಳಿಕ ಸುವಾ, ಫಿಜಿ, ಯಾಜೂರು, ಮಾರ್ಷಲ್ ದ್ವೀಪಗಳು, ಯಾರೇನ್, ನೌರು, ಫುಟಿ, ತುವಾಲು, ತರಾವಾ, ಕಿರಿಬಸ್ ಮತ್ತು ರಷ್ಯಾದ ಕಾಮ್ಚಟ್ಕಾ ಮತ್ತು ಅನಾದಿರ್ ಪಟ್ಟಣಗಳಲ್ಲಿ ಹೊಸ ವರ್ಷ ಕಾಲಿಡುತ್ತದೆ. ಇದಾಗಿ ಅರ್ಧ ಗಂಟೆಯ ಬಳಿಕ ಆಸ್ಟ್ರೇಲಿಯಾದ ನಾರ್ಫೋಕ್ ದ್ವೀಪಗಳಲ್ಲಿ ಹೊಸ ವರ್ಷ ಆರಂಭವಾಗುತ್ತದೆ. ಕಿರಿಸಮಸ್ ದ್ವೀಪಗಳಿಂದ ಜಪಾನ್ಗೆ ಹೊಸ ವರ್ಷ ಬರಲು 5 ಗಂಟೆಗಳ ಹಿಡಿಯುತ್ತದೆ. ಭಾರತಕ್ಕೆ ಬರಲು 8.5 ಗಂಟೆಗಳು ಬೇಕು. ಕಿರಿಸಮಸ್ ದ್ವೀಪಗಳಿಂದ ಆರಂಭಿಸಿ ಹವಾಯಿ ದ್ವೀಪಗಳ ತನಕ ಜಗತ್ತಿನ ಉದ್ದಗಲಗಳಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸುವ ಸಂಭ್ರಮ ಎಲ್ಲೆಲ್ಲೂ ಅದ್ಭುತವಾಗಿರುತ್ತದೆ. ಅರಬ್ ದೇಶಗಳಲ್ಲಿ, ಚೀನಾ, ಭಾರತ ಮುಂತಾದ ದೇಶಗಳಲ್ಲಿ ವಿವಿಧ ಸಾಂಪ್ರದಾಯಿಕ ಕ್ಯಾಲೆಂಡರ್ಗಳಿದ್ದರೂ 1 ಜನವರಿರ ಉತ್ಸಾಹ ಅಲ್ಲೂ ಇರುತ್ತದೆ. ಎಲ್ಲರಿಗೂ ಗ್ರೆಗೋರಿಯನ್ ಕ್ಯಾಲೆಂಡರ್ನ 31 ಡಿಸೆಂಬರ್ ಮಧ್ಯರಾತ್ರಿ ಹಳೆ ವರ್ಷಕ್ಕೆ ವಿದಾಯ ಹೇಳಿ ಹೊಸ ವರ್ಷವನ್ನು ಸ್ವಾಗತಿಸುವ ಸಂಭ್ರಮ. ಸಿಡ್ನಿ, ಸಿಂಗಾಪುರ, ಫ್ರಾಂಕ್ಫರ್ಟ್, ನ್ಯೂಯಾರ್ಕ್ ಹೀಗೆ ಜಗತ್ತಿನ ವಿವಿಧ ಭಾಗದಲ್ಲಿ ಮಧ್ಯರಾತ್ರಿಯ ಅದ್ದೂರಿ ಸಮಾರಂಭಗಳು ನಡೆಯುತ್ತವೆ. ಇವುಗಳ ಟಾಪ್ 10 ಯಾದಿಯಲ್ಲಿ ಕಳೆದ ಸಂಚಿಕೆಯಲ್ಲಿ ಮೊದಲ 5 ಉತ್ಸವಗಳನ್ನು ಓದಿದೆವು.
ಈಗ ಇಲ್ಲಿದೆ ಉಳಿದ 5 ಉತ್ಸವಗಳು. 6 ನ್ಯೂಯಾರ್ಕ್ ಚೆಂಡು ಬೀಳಿಸುವ ಪ್ರದರ್ಶನ. ಪ್ರತಿ ವರ್ಷ 31 ಡಿಸೆಂಬರ್ ಮಧ್ಯರಾತ್ರಿ ನ್ಯೂಯಾರ್ಕ್ ಪಟ್ಟಣದ ಟೈಮ್ಸ್ ಸ್ಕ್ವೇರ್ ಎಂಬಲ್ಲಿ ಚೆಂಡನ್ನು ಉರುಳಿಸಲಾಗುತ್ತದೆ. ಪೂರ್ತಿ ಅಮೆರಿಕ ಇದನ್ನು ಉಸಿರು ಬಿಗಿ ಹಿಡಿದು ನೋಡುತ್ತದೆ. ಅಂತಿಂಥ ಚೆಂಡಲ್ಲ ಇದು. 688 ತ್ರಿಕೋನಾಕೃತಿಯ ಗಾಜಿನ ಸ್ಫಟಿಕಗಳಿಂದ ರಚನೆಯಾಗಿರುವ 12 ಅಡಿ ಅಗಲ, 875 ಪೌಂಡು, ಸುಮಾರು 400 ಕಿಲೋ ತೂಕದ ಚೆಂಡು. ಇದನ್ನು ತಯಾರಿಸುವ ವೆಚ್ಚ $1 ಮಿಲಿಯನ್, $7.5 ಕೋಟಿ ಗಳಿಗೂ ಹೆಚ್ಚು ಎಂದು ಅಂದಾಜು. ಸಂಜೆ 6 ಗಂಟೆಗೆ ಈ ಚೆಂಡನ್ನು 77 ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ ಏರಿಸಲಾಗುತ್ತದೆ. ಈ ಚೆಂಡಿನ ಒಳಗೆ 32,256 ಎಲ್.ಇ.ಡಿ. ದೀಪಗಳಿರುತ್ತವೆ. 50,000 ವ್ಯಾಟ್ ವಿದ್ಯುತ್ ಶಕ್ತಿ ಬಳಸುವ ಈ ದೀಪಗಳು 16 ಮಿಲಿಯ ಬಣ್ಣಗಳಲ್ಲಿ ಕೋಟ್ಯಾಂತರ ವಿನ್ಯಾಸಗಳನ್ನು ಚೆಲ್ಲುತ್ತವೆ. ಈ ಚೆಂಡಿನ ಅಲಂಕಾರ ನೋಡಲೆಂದೇ ಲಕ್ಷಾಂತರ ಜನರು ಟೈಮ್ಸ್ ಚೌಕಕ್ಕೆ ಭೇಟಿ ನೀಡುತ್ತಾರೆ. ಮಧ್ಯರಾತ್ರಿ ಈ ಚೆಂಡು ಬೀಳುವುದನ್ನು ನೋಡಲು 10 ಲಕ್ಷಕ್ಕೂ ಹೆಚ್ಚು ಜನರು ಟೈಮ್ಸ್ ಚೌಕದ ಸುತ್ತಲಿನ ಬೀದಿಗಳಲ್ಲಿ ಕಿಕ್ಕಿರಿದು ನೆರೆಯುತ್ತಾರೆ. ಮಧ್ಯರಾತ್ರಿ 11:56ಕ್ಕೆ ಸರಿಯಾಗಿ ಈ ಚೆಂಡನ್ನು ಬೀಳಿಸಲಾಗುತ್ತದೆ. ಜನರು ಕೌಂಟ್ ಡೌನ್ ಮಾಡುತ್ತಾ ನಿಲ್ಲುತ್ತಾರೆ. ಚೆಂಡು 1 ನಿಮಿಷ ಕೆಳಗಿಳಿದು ನಿಂತು ಹೋಗುತ್ತದೆ. ಹಿಂದೆ ಇದು ಟೈಮ್ಸ್ ಟವರ್ನ ತಾರಸಿಯ ಮೇಲೆ ಬೀಳುತ್ತಿತ್ತು. ಈಗ ಡ್ರಾಪಿಂಗ್ ದ ಬಾಲ್ ಅರ್ಥಾತ್ ಚೆಂಡು ಬೀಳಿಸುವುದು ಎಂದರೆ ಹೆಸರಿಗೆ ಮಾತ್ರ. ಚಂದ್ರನ ಬೆಳಕು ಆರಿ ಅದೃಶ್ಯವಾಗುತ್ತದೆ. ಅದರ ಬೆನ್ನಿಗೆ ಸಿಡಿಮದ್ದು, ಪಟಾಕಿಗಳು ಆಕಾಶಕ್ಕೆ ರಂಗಿನ ಮಳೆ ಚೆಲ್ಲುತ್ತವೆ. ಸುತ್ತಲಿನ ಕಟ್ಟಡಗಳ ಮೇಲೆ ನಿಂತಿರುವ ಸ್ವಯಂ ಸೇವಕರು ಸುಮಾರು 3 ಟನ್ ಭಾರದ ಕನ್ಫೆಟ್ಟಿ ಎಂಬ ಬಣ್ಣದ ಚೂರುಗಳನ್ನು ಗಾಳಿಯಲ್ಲಿ ಎಸೆಯುತ್ತಾರೆ. ಈ ದೃಶ್ಯ ಎಷ್ಟು ಜನಪ್ರಿಯ ಎಂದರೆ ಅಮೆರಿಕದಲ್ಲಿ 10 ಕೋಟಿ ಜನ, ಜಗತ್ತಿನ ಸುತ್ತ 100 ಕೋಟಿಗೂ ಹೆಚ್ಚು ಜನರು ಟಿವಿಗಳಲ್ಲಿ ಈ ದೃಶ್ಯ ನೋಡುತ್ತಾರೆ. ಟೈಮ್ಸ್ ಚೌಕದ ಸುತ್ತ ಈ ಪ್ರೋಗ್ರಾಂಗಾಗಿ ಭಾರೀ ರಕ್ಷಣಾ ವ್ಯವಸ್ಥೆ ಇರುತ್ತದೆ. 12,000ಕ್ಕೂ ಹೆಚ್ಚು ಸೆಕ್ಯೂರಿಟಿ ಕ್ಯಾಮೆರಾಗಳಲ್ಲಿ ರಕ್ಷಣಾ ಸಿಬ್ಬಂದಿ ಇಲ್ಲಿನ ಪ್ರತಿಯೊಂದು ದೃಶ್ಯದ ಮೇಲೆ ಹೊದ್ದು ಕಣ್ಣುಗಳ ನಿಗಾ ಇರಿಸುತ್ತಾರೆ. ಈ ಸಂಭ್ರಮದ ಮರುದಿನ ಚೌಕದ ಸುತ್ತ ಏನಿಲ್ಲೆಂದರೂ 50 ಟನ್ ಕಸದ ರಾಶಿ ಬಿದ್ದಿರುತ್ತದೆ. ರಸ್ತೆಗಳಲ್ಲಿ ಗಾಡಿಗಳು ಓಡಾಡಲು ಸಾಧ್ಯವಿಲ್ಲದಷ್ಟು ಕಸ. ಇದನ್ನೆಲ್ಲ ಎತ್ತಿ ಹಾಕಲು ಪೂರ್ತಿ ದಿನವೇ ಹಿಡಿಯುತ್ತದೆ. ಈ ಉತ್ಸವಕ್ಕೆ 1 ಶತಮಾನದ ಇತಿಹಾಸ ಇದೆ. ನ್ಯೂಯಾರ್ಕ್ ಚೆಂಡು ಉರುಳಿಸುವ ಸಂಪ್ರದಾಯ ಆರಂಭವಾದದ್ದು 1907ರಲ್ಲಿ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕಾ ಪ್ರಚಾರಕ್ಕಾಗಿ ಈ ಉತ್ಸವ ಆರಂಭಿಸಿತು. ಅಂದಿನಿಂದ ಪ್ರತಿ ವರ್ಷ ತಪ್ಪದೆ ಇದನ್ನು ಮುಂದುವರಿಸಲಾಗಿದೆ. ದಾಖಲೆಗಳ ಪ್ರಕಾರ 1907ರ ಪ್ರಪ್ರಥಮ ಉತ್ಸವದಲ್ಲಿ 700 ಪೌಂಡು ಭಾರದ, 5 ಅಡಿ ಅಗಲದ ಮರದ ಚೆಂಡನ್ನು ಕೆಳಗೆ ಬೀಳಿಸಲಾಗಿತ್ತು. ಅದರ ಬಳಿಕ ಪ್ರತಿ ವರ್ಷ ಚೆಂಡಿನ ವಿನ್ಯಾಸಗಳಲ್ಲಿ ಬದಲಾವಣೆ ನಡೆಯುತ್ತಲೇ ಇತ್ತು. ಆರಂಭದಲ್ಲಿ ಮರ ಮತ್ತು ಕಬ್ಬಿಣದಲ್ಲಿ ತಯಾರಾದ ಚೆಂಡನ್ನು ಬೀಳಿಸಲಾಗುತ್ತಿತ್ತು. 1920ರ ಕಾಲದಲ್ಲಿ ಕಬ್ಬಿಣದ ಚೆಂಡನ್ನು ಬಳಸಲಾಗಿತ್ತು. 1955ರಿಂದ 1998ರ ನಡುವೆ ಅಲ್ಯೂಮಿನಿಯಂ ಚೆಂಡು ಬಳಕೆಯಾಗಿತ್ತು. ಈಗ ವಾಟರ್ ಫೋರ್ಡ್ ಕ್ರಿಸ್ಟಲ್ ಎಂಬ ಗಾಜಿನ ಸ್ಫಟಿಕದ ಚೆಂಡನ್ನು ಬೀಳಿಸಲಾಗುತ್ತದೆ. 7 ಹವಾಯಿ ಹೊನಲು. ಸಂಭ್ರಮದ ಹೊನಲು. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಕೊನೆಯ ಹೊಸ ವರ್ಷದ ಉತ್ಸವ ನಡೆಯುವುದು ಹವಾಯಿ ದ್ವೀಪ ಸಮುದಾಯದಲ್ಲಿ. ಈ ದ್ವೀಪ ಸಮುದಾಯ ಇರುವುದು ಅಮೆರಿಕ ಖಂಡದ ಆಚೆಗೆ, ಶಾಂತಸಾಗರದ ನಡುವೆ. ಜಾಗತಿಕ ಪ್ರವಾಸೋದ್ಯಮದಲ್ಲಿ ಹವಾಯಿ ದ್ವೀಪಗಳನ್ನು ಮೀರಿಸಿದ ಆಕರ್ಷಣೆ ಬೇರೊಂದಿಲ್ಲ. ಜೀವಮಾನದಲ್ಲಿ ಒಮ್ಮೆಯಾದರೂ ಹೊನೊಲುಲು, ಹವಾಯಿಯ ರಾಜಧಾನಿಗೆ ಹೋಗಿ ಅಲ್ಲಿನ ಆಹಾರ, ವಿಹಾರ, ನೃತ್ಯಕೂಟಗಳ ಮೊಜು ನೋಡುವುದು ಎಲ್ಲ ಪ್ರವಾಸಿಗಳ ಕನಸು. ಹವಾಯಿಯ ಹೊನೊಲುಲು ಪಟ್ಟಣ ಒಂದು ಸುಪ್ರಸಿದ್ಧ ಪ್ರವಾಸಿ ತಾಣ. ಇಲ್ಲಿನ ವಾಯಮಿಕಿ ಬೀಚ್ನಲ್ಲಿ ಸ್ವರ್ಗ ಸದೃಶ ಹೊಸ ವರ್ಷದ ಉತ್ಸವ ನಡೆಯುತ್ತದೆ. ಸಾವಿರಾರು ಸ್ಥಳೀಯರು ತಮ್ಮ ಸಾಂಪ್ರದಾಯಿಕ ಉಡುಗೆ, ಭೂಷಣಗಳಲ್ಲಿ ಇಲ್ಲಿ ನೃತ್ಯ ಸಂಗೀತಗಳ ಸಂಭ್ರಮ ಮಾಡುತ್ತಾರೆ. ಅವರ ನಡುವೆ ಸಿಡಿಮದ್ದುಗಳು, ಬಣ್ಣದ ಬೆಳಕು ಎರಚಿದಾಗ ಪ್ರವಾಸಿಗಳಿಗೆ ಸ್ವರ್ಗ ಸದೃಶ ಅನುಭವ. ವಾಯಮಿಕಿ ಬೀಚ್ನಲ್ಲಿ ರಾತ್ರಿ ಇಡೀ ನೃತ್ಯೋತ್ಸವ ಮುಂದುವರಿಯುತ್ತದೆ. ಪ್ರವಾಸಿಗಳು ಬೀಚ್ನ ಸುತ್ತ ತಿರುಗುವ ಬೋಟ್ಗಳಲ್ಲಿ ವಾಯಮಿಕಿಯ ನವ ವರ್ಷದ ಸಂಭ್ರಮ ಆನಂದಿಸುತ್ತಾರೆ.
8 ಬಹಾಮಾಸ್ ನವ ವರ್ಷಕ್ಕೆ ಜುಂಕಾನು ಸ್ವಾಗತ. ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಕೆರಿಬಿಯನ್ ಸಮುದ್ರದ ನಡುವೆ ವೆಸ್ಟ್ ಇಂಡೀಸ್ ದ್ವೀಪ ಸಮುದಾಯಗಳಲ್ಲಿರುವ ಒಂದು ದೇಶ ಕಾಮನ್ವೆಲ್ತ್ ಆಫ್ ಬಹಾಮಾಸ್. ಸುಮಾರು 16 ದ್ವೀಪಗಳು ಮತ್ತು 700 ಪುಟಾಣಿ ದ್ವೀಪಗಳು ಸೇರಿ ಈ ದೇಶದ ರಚನೆಯಾಗಿದೆ. ಬಹಾಮಾಸ್ ದ್ವೀಪಗಳ ವಿಹಂಗಮ ಸೌಂದರ್ಯ ಇದನ್ನೊಂದು ಸುಪ್ರಸಿದ್ಧ ಪ್ರವಾಸಿ ತಾಣವನ್ನಾಗಿ ಮಾಡಿದೆ. ಈ ದ್ವೀಪಗಳಲ್ಲಿ ನವ ವರ್ಷದ ಆಚರಣೆ ಪ್ರವಾಸಿಗಳಿಗೆ ಮರೆಯಲಾಗದ ಅನುಭವ ನೀಡುತ್ತದೆ. ಬಹಾಮಾಸ್ನಲ್ಲಿ ಎಲ್ಲಕ್ಕಿಂತ ಗಮ್ಮತ್ತಿನ ನವ ವರ್ಷದ ಆಚರಣೆ ನಡೆಯುವುದು ಇಲ್ಲಿನ ರಾಜಧಾನಿ ನಾಸೋದಲ್ಲಿ. ನಾಸೋ ಇರುವುದು ನ್ಯೂ ಪ್ರಾವಿಡೆನ್ಸ್ ಎಂಬ ದ್ವೀಪದಲ್ಲಿ. ಬಹಾಮಾದ 80% ಜನಸಂಖ್ಯೆ ವಾಸವಾಗಿರುವುದು ಇಲ್ಲಿ. ಇದೊಂದು ಸುಂದರ ಮೆಟ್ರೋಪಾಲಿಟನ್ ಪಟ್ಟಣ. ಪಟ್ಟಣದ ಸುತ್ತ ಪಂಚತಾರ ಹೋಟೆಲುಗಳು ಮತ್ತು ರೆಸಾರ್ಟ್ಗಳು ನವ ವರ್ಷದ ವೇಳೆಗೆ ಜಿಗುಡುತ್ತವೆ. 31 ಡಿಸೆಂಬರ್ ಸಂಜೆ ಇಲ್ಲಿ ಜುಂಕಾನು ಎಂಬ ಬೀದಿ ಮೆರವಣಿಗೆ ನಡೆಯುತ್ತದೆ. ಆಕರ್ಷಕ ಉಡುಗೆಗಳನ್ನು ತೊಟ್ಟ ಕೆರಿಬಿಯನ್ ನರ್ತಕರು ಭಾರೀ ಸದ್ದು ಗದ್ದಲದ ಸಂಗೀತದೊಡನೆ ಬೀದಿಗಳಲ್ಲಿ ಕುಣಿಯುತ್ತಾ ಸಾಗುತ್ತಾರೆ. ಇದರ ಜೊತೆಗೆ ಪ್ರವಾಸಿಗಳು ಸೇರಿಕೊಳ್ಳುತ್ತಾರೆ. ನಾಸೋದ ಬೇ ಸ್ಟ್ರೀಟ್ನ ಸುತ್ತ ಸಾಗಿದ ಬಳಿಕ ಜುಂಕಾನು ಮೆರವಣಿಗೆ ಸಮುದ್ರ ತೀರದಲ್ಲಿ ತಾರಕಕ್ಕೆ ಏರುತ್ತದೆ. ಬೀಚ್ನಲ್ಲಿ ನೃತ್ಯ ಸಂಗೀತಗಳೊಡನೆ ನವ ವರ್ಷಕ್ಕೆ ಸ್ವಾಗತ. ಅದರ ಬಳಿಕ ರಾತ್ರಿ ಇಡೀ ಮುಗಿಯದ ಪಾರ್ಟಿ. 9 ಬ್ಯಾಂಕಾಕ್ ನೀರಿನಾಟದ ಪಾರ್ಟಿ. ಥಾಯ್ಲೆಂಡ್ನ ಅಧಿಕೃತ ಹೊಸ ವರ್ಷಕ್ಕೆ ಸೋಂಕ್ರಾನ್ ಎಂದು ಹೆಸರು. ಇದು ಸಂಕ್ರಾಂತಿಯ ಹಬ್ಬ. ಆದರೆ ಜನವರಿ 1ರ ನವ ವರ್ಷದ ಗಮ್ಮತ್ತು ವರ್ಷದಿಂದ ವರ್ಷಕ್ಕೆ ಇಲ್ಲಿ ಜನಪ್ರಿಯವಾಗುತ್ತಿದೆ. ಇದರ ಆಚರಣೆಯಲ್ಲಿ ಸೋಂಕ್ರಾನ್ನ ನೀರಿನ ಹಬ್ಬ ಕೂಡ ಸೇರಿಕೊಳ್ಳುತ್ತದೆ. ಬ್ಯಾಂಕಾಕ್ನಲ್ಲಿ ನವ ವರ್ಷದ ಉತ್ಸವ ನಡೆಯುವುದು ಸೆಂಟ್ರಲ್ ವರ್ಲ್ಡ್ ಸ್ಕ್ವೇರ್ ಎಂಬಲ್ಲಿ. ಇಲ್ಲಿ ಮಧ್ಯರಾತ್ರಿಯ ಸಂಭ್ರಮಕ್ಕೆ ಸ್ಥಳೀಯರು ಮತ್ತು ಪ್ರವಾಸಿಗಳು ಸೇರಿಕೊಳ್ಳುತ್ತಾರೆ. ಥಾಯ್ ಕಲಾಕಾರರ ಸಂಗೀತ ಮೇಳ, ಲೇಸರ್ ಬೆಳಕಿನಾಟದ ಪ್ರದರ್ಶನಗಳ ನಡುವೆ ಎಲ್ಲಿ ನೋಡಿದರಲ್ಲಿ ಕುಣಿದಾಟದ ದೃಶ್ಯಗಳು. ಮಧ್ಯರಾತ್ರಿ ಜನಸಂದಣಿ ಚಾವು ಪ್ರಾಯ ನದಿ ತೀರಕ್ಕೆ ಸಾಗುತ್ತದೆ. ಮಧ್ಯರಾತ್ರಿಯ ಬಣ್ಣದ ಸಿಡಿಮದ್ದುಗಳು ಹಾರುವುದು ಇಲ್ಲಿ. ಪ್ರವಾಸಿಗಳು ಈ ದೃಶ್ಯದ ವಿಶೇಷ ಅನುಭವಕ್ಕಾಗಿ ನದಿಯ ನಡುವೆ ವಿಶೇಷ ಕ್ರೂಸ್ಗಳಲ್ಲಿ ಸಾಗುತ್ತಾರೆ. ಹೊಸ ವರ್ಷದ ದಿನ ಥಾಯ್ಲೆಂಡ್ನ ಉತ್ಸಾಹಿ ತೃಣರು ಒಬ್ಬರ ಮೇಲೆ ಒಬ್ಬರು ಬೂದು ಬಣ್ಣದ ಪೌಡರ್ ಹಚ್ಚಿ, ಅನಂತರ ಅದನ್ನು ತೊಳೆಯಲು ದೊಡ್ಡ ಪೀಚಕಾರಿಗಳಲ್ಲಿ ನೀರು ಎರಚುತ್ತಾರೆ. ಇವರ ಬೌದ್ಧ ಧರ್ಮದ ನಂಬಿಕೆಗಳ ಪ್ರಕಾರ ಬೂದು ಪೌಡರ್ ಲೇಪ ಕಳೆದ ವರ್ಷದ ಪಾಪಗಳ ಪ್ರತೀಕ. ಇದನ್ನು ನೀರಿನಿಂದ ತೊಳೆದಾಗ ಎಲ್ಲ ಪಾಪಗಳಿಂದ ಮುಕ್ತಿ ಪಡೆದಂತೆ. ಪ್ರಾಚೀನ ಕಾಲದಲ್ಲಿ ಬೂದಿ ಬಳಿಯುತ್ತಿದ್ದರು, ಈಗ ಅದರ ಜಾಗದಲ್ಲಿ ಬೂದು ಪೌಡರ್ ಬಂದಿದೆ. ಇವರ ಹೊಸ ವರ್ಷದ ಸಂಭ್ರಮ 3 ದಿನಗಳ ಕಾಲ ನಡೆಯಬಹುದು. ಹಿರಿಯರು ಹೊಸ ವರ್ಷದ ದಿನ ಬೌದ್ಧ ದೇವಾಲಯಗಳಲ್ಲಿ ಕ್ಯಾಂಡಲ್ ಹಚ್ಚಿ ಪ್ರಾರ್ಥಿಸುತ್ತಾರೆ. ನೀರಿನ ಹಬ್ಬ ತೃಣರಿಗೆ ಮಾತ್ರ, ಇವರಿಗಲ್ಲ. 10 ಬಾಲಿ ಪ್ರಶಾಂತ ನೃತ್ಯೋತ್ಸವ. ಹೆಚ್ಚು ಸದ್ದು ಗದ್ದಲ ಇಲ್ಲದೆ ಹೊಸ ವರ್ಷವನ್ನು ಸ್ವಾಗತಿಸುವವರಿಗಾಗಿ ಬಾಲಿಯಷ್ಟು ದೈವಿಕ ತಾಣ ಬೇರೊಂದಿಲ್ಲ. ಬಾಲಿಕುಟ, ಸೆಮಿನ್ಯಾಕ್, ಸನೂರ್, ನುಸಾದುವಾ, ಕಾಂಗು ಮುಂತಾದ ಬೀಚ್ಗಳಲ್ಲಿ ಪ್ರವಾಸಿಗಳಿಗಾಗಿ ಖಾಸಗಿ ಪಾರ್ಟಿಗಳು ನಡೆಯುತ್ತವೆ. ಇಲ್ಲಿ ನವ ವರ್ಷದ ಸ್ವಾಗತಕ್ಕಾಗಿ ಬಾಲಿಯ ಸಾಂಪ್ರದಾಯಿಕ ನೃತ್ಯಗಳು ನಡೆಯುತ್ತವೆ. ಸಿಡಿಮದ್ದುಗಳ ಉತ್ಸವ ನಡೆಯುವುದು ಜಿಂಬಾರನ್ ಬೀಚ್ನಲ್ಲಿ. ಇಲ್ಲಿನ ಬಾಡುಂಗ್ ಚೌಕದಲ್ಲಿ ಮಧ್ಯರಾತ್ರಿಯ ಸಿಡಿಮದ್ದುಗಳ ಉತ್ಸವದ ಬಳಿಕ ಪಾಪುಟಾನ್ ಕಾರ್ನಿವಾಲ್ ನಡೆಯುತ್ತದೆ. ವರ್ಣರಂಜಿತ ಗೊಂಬೆಯಾಟ ಇದು. ಬಾಲಿಯ ಜಾತ್ ಸಂಗೀತದ ರಾಜಧಾನಿ ಉಬುಡ್. ಇಲ್ಲಿ ರಾತ್ರಿ ಇಡೀ ಸಾಂಪ್ರದಾಯಿಕ ಜಾತ್ ಸಂಗೀತ ಮೇಳ ನಡೆಯುತ್ತದೆ. ಬಾಲಿಯ ಜನರ ಪಾಲಿಗೆ ಪ್ರತಿಯೊಂದು ದಿನವೂ ಉತ್ಸವವೇ. ಇವರು ಹೊಸ ವರ್ಷದ ದಿನ ದೈವಿಕತೆಯ ಅನುಭವ ಬಯಸುತ್ತಾರೆ. ಡೇನ್ಪಸರ್ ಎಂಬಲ್ಲಿ ಜನರು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಸಾಂಸ್ಕೃತಿಕ ಉತ್ಸವ, ಮೆರವಣಿಗೆಗಳನ್ನು ನಡೆಸುತ್ತಾರೆ. ಮಧ್ಯರಾತ್ರಿ ಹೊಸ ವರ್ಷವನ್ನು ಸ್ವಾಗತಿಸುವ ವಿಶೇಷ ನೃತ್ಯ ಮೇಳ ಇಲ್ಲಿ ನಡೆಯುತ್ತದೆ. ಮುಗಿಯಿತು 5 ಸಂಸ್ಕೃತಿ ಹಬ್ಬ. ಬಯಲು ಸೀಮೆಯ ಚೆರಗದ ಮೆರುಗು ಮಣ್ಣ ಮಕ್ಕಳಿಂದ ಭೂತಾಯಿಗೆ ಸೀಮಂತ. ಮಳೆ ಬರಲಿ ಬಿಡಲಿ ಹೊಲಕ್ಕಿಳಿದು ದುಡಿದು ಹೈರಾಣಾಗುವ ಪಾಡು ರೈತರಿಗೆ ತಪ್ಪಿದ್ದಲ್ಲ. ಮಳೆರಾಯನ ಕೃಣೆಯ ಕಂದಮ್ಮಗಳಾಗಿರುವ ಈ ಮಣ್ಣಿನ ಮಕ್ಕಳಿಗೆ ಎಳ್ಳಮಾವಾಸ್ಯೆಯಂದು ಮಾತ್ರ ರಜೆ. ಕಾಳು ಕಟ್ಟುತ್ತಿರುವ ಹಚ್ಚ ಹಸುರಿನ ಬೆಳೆ ಹೊತ್ತ ಭೂಮಿ ತಾಯಿಗೆ ಸೀಮಂತ ಮಾಡಿ ಸಂತಸ ಹಂಚಿಕೊಳ್ಳುವ ಶುಭ ದಿನವೇ ಎಳ್ಳಮಾವಾಸ್ಯೆ.
ಈ ಸಂದರ್ಭದಲ್ಲಿ ಆಚರಿಸುವ ಚರಗ ಸಂಪ್ರದಾಯದ ಮೇಲೊಂದು ಹುನೋಟ ಇಲ್ಲಿದೆ. ಎಳ್ಳಮಾವಾಸ್ಯೆಯಂದು ನೀವು ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದರೆ, ರಂಗುರಂಗಿನ ಬಟ್ಟೆ ತೊಟ್ಟ ಹೆಂಗಳೆಯರನ್ನು ಕರೆದೊಯ್ಯುವ ಸಾಲಂಕೃತ ಸಾಲು ಸಾಲು ಎತ್ತಿನ ಗಾಡಿಗಳು ನಿಮ್ಮ ಗಮನ ಸೆಳೆಯುತ್ತವೆ. ಈ ಚಕ್ಕಡಿಗಳು ದಿಬ್ಬಣ ಹೊರಟಿವೆಯೋ ಅಥವಾ ಜಾತ್ರೆಗೋ ಹೋಗುತ್ತಿರಬೇಕೆಂದು ನೀವು ಅಂದುಕೊಳ್ಳುವಾಗಲೇ ಅವು ಒಂದೊಂದಾಗಿ ಅತ್ತೊಂದು ಇತ್ತೊಂದು ಬೇರ್ಪಟ್ಟು ಹೊಲಗಳ ಕವಲು ದಾರಿ ಹಿಡಿಯುತ್ತವೆ. ವರ್ಷಕ್ಕೊಮ್ಮೆ ಕೃಷಿಕರು ತಮ್ಮ ತಮ್ಮ ಹೊಲಗಳಲ್ಲಿ ಸಂಭ್ರಮದಿಂದ ಚರಗ ಆಚರಿಸಲು ಹೊರಡುವ ದೃಶ್ಯ ಇದು. ಉತ್ತರ ಕರ್ನಾಟಕ ಶೈಲಿಯ ಜಬರದಸ್ತ್ ಭಕ್ಷ್ಯ ಸವಿಯಬೇಕಾದರೆ ನೀವು ಅದೇ ಬಣ್ಣದ ಬಂಡಿಯ ಹಿಂದೆ ಹೋಗಬೇಕು. ಪರಿಚಿತರೇ ಆಗಿರಲಿ, ಅಪರಿಚಿತರೇ ಆಗಿರಲಿ, ಇಂದು ನಮ್ಮ ಹೊಲದ ಸೀಮ್ಯಾಗ ಬಂದವರು ನಮ್ಮ ಅತಿಥಿಗಳಾಗುತ್ತಾರೆ ಎನ್ನುತ್ತಾರೆ ಈ ಭಾಗದ ರೈತರು. ಬರಗಾಲದ ನಡುವೆ ಚರಗ. ಈ ಬಾರಿ ಕಂಡರಿಯದಂಥ ಬರಗಾಲ. ಮುಂಗಾರು ಹಾಗೂ ಹಿಂಗಾರು ಮಳೆ ಕೈಕೊಟ್ಟ ಕಾರಣ ಜಮೀನುಗಳಲ್ಲಿ ಹಸುರಿನ ಅಬ್ಬರವಿಲ್ಲ. ಹೀಗಿದ್ದರೂ ಸಾಲ ತಂದು ಬಿತ್ತನೆ ಮಾಡಿ ಹೈರಾಣಾದರೂ ರೈತರು ಚರಗ ಹಬ್ಬದ ಆಚರಣೆಯನ್ನು ಬಿಡುವುದಿಲ್ಲ. ಏಕೆಂದರೆ ರೈತರಿಗೆ ಭೂಮಿ ತಾಯಿಯ ಮೇಲೆ ಭರವಸೆ ಇದೆ. ಬೆಳೆಯ ಮೇಲೆ ನಂಬಿಕೆ ಇದೆ. ಈ ಬಾರಿ ಬೆಳೆ ಬರದಿದ್ದರೂ ಮುಂದಿನ ಬಾರಿಯಾದರೂ ಭೂತಾಯಿ ಬೆಲೆ ಕೊಟ್ಟೇ ಕೊಡುತ್ತಾಳೆ ಎಂಬ ವಿಶ್ವಾಸದಿಂದಲೇ ತಕ್ಕಮಟ್ಟಿಗಾದರೂ ಚರಗ ಆಚರಿಸಿ ಸಂಪ್ರದಾಯ ಮುನ್ನಡೆಸಿಕೊಂಡು ಹೋಗುತ್ತಾರೆ. ತಮ್ಮ ಹೊಲಗಳಲ್ಲಿ ಜೋಳ, ಕಡಲೆ ಬೆಳೆ ತಲೆ ಎತ್ತುತ್ತಿದ್ದಂತೆ ಕುಟುಂಬದ ಸದಸ್ಯರನ್ನು, ಜೊತೆಗೆ ನೆರೆಹೊರೆಯವರನ್ನು ಕೂಡ ಕರೆದೊಯ್ದು ತಮ್ಮ ಬೆಳೆ ತೋರಿಸುವ ಹಂಬಲ ರೈತರಿಗೆ. ಕಡಲೆ ಬೆಳೆ ಕೈಗೆ ಬರುವ ಸಮಯ ಇದು. ಬೆಳೆ ನೋಡಲೆಂದು ಬಂದವರು ಹಸಿ ಕಡಲೆ ಹುರಿದು ಖುಷಿಯಿಂದ ತಿನ್ನುವುದರ ಜೊತೆಗೆ ಮನೆಗೆ ಹಿಂದಿರುಗುವಾಗಲೂ ಒಂದಿಷ್ಟನ್ನು ತರುತ್ತಾರೆ. ಎಲ್ಲರೂ ಒಂದೆಡೆ ಸೇರುವುದು, ಸಂತೋಷದಿಂದ ಹಾಡುವುದು, ನಡುವೆ ಮಕ್ಕಳು ಕುಣಿಯುವುದು. ಒಟ್ಟಾರೆ ಚರಗದ ಹಬ್ಬವೆನ್ನುವುದು ಕೇವಲ ಭಕ್ಷ್ಯಗಳ ಹಬ್ಬವಾಗಿರದೆ ಇಡೀ ಕುಟುಂಬದ ತುಂಬು ಸಂಭ್ರಮದ ದಿನವಾಗಿರುತ್ತದೆ. ಹೀಗಿರುತ್ತದೆ ಚರಗದ ತಯಾರಿ. ನಸುಕಿನಲ್ಲಿಯೇ ಯುವಕರು ಬಂಡಿ ತೊಳೆದು, ಚಕ್ರಗಳಿಗೆ ಕೀಲೆಣ್ಣೆ ಉಣಿಸಿ, ಎತ್ತುಗಳ ಮೈ ತೊಳೆದು, ಅವುಗಳ ಕೊಡುಗಳಿಗೆ ಬಣ್ಣ ಹಚ್ಚಿ, ಕೊಂಬುಗೊಣಸು ಹೊಕ್ಕಿ, ಹಣೆಗೆಜ್ಜೆ, ಕೊರಳು ಗಂಟೆ ಕಟ್ಟಿ ಅವುಗಳ ಮೈ ತುಂಬಾ ಚಿತ್ತಾರದ ಜೂಳ ಹೊಡೆಸಿ ಸಿಂಗರಿಸುತ್ತಾರೆ. ಹಿಂದಿನ ರಾತ್ರಿ ತಯಾರಿಸಿದ ಎಳ್ಳು ಹೋಳಿಗೆ, ಖಡಕ್ ಸಜ್ಜೆ ರೊಟ್ಟಿ, ಕರಿಗಡುಬು, ತರಾವರಿ ಮಸಾಲೆ ಉಸುಲಿ, ಖಾರ ಸಾರು, ಎಣ್ಣೆಗಾಯಿ ಬದನೆ ಪಲ್ಲೆ, ಕೆನೆ ಮೊಸರಿನ ಪಾತ್ರೆಗಳು, ಚರಗದ ನೈವೇದ್ಯಕ್ಕಾಗಿ ತಯಾರಿಸಿದ ಜೋಳ, ಅವರೆ, ಅಕ್ಕಿಯ ಕಿಚಡಿ ಈ ಎಲ್ಲವೂ ಬಿದಿರು ಬುಟ್ಟಿಯಲ್ಲಿ ಅಚ್ಚುಕಟ್ಟಾಗಿ ತುಂಬಿಲನೆಯರ ತಲೆ ಎರಲು ಕಾದಿರುತ್ತವೆ. ಅಷ್ಟೊತ್ತಿಗಾಗಲೇ ಬಿಸಲು ನೆತ್ತಿಗೇರ್ತದ, ಗಡಗಡ ತಯಾರಾಗಿ ನಡ್ರಿ ಎಂಬ ಹಿರಿಯಜ್ಜನ ಧ್ವನಿ ಕೇಳಿ ಬರುತ್ತದೆ. ಇದು ಕಿವಿಗೆ ಬಿದ್ದೊಡ್ನೆ ಎಲ್ಲರೂ ಅವಸರವಾಗಿ ಚಕಡಿ ಅತ್ತ ಧಾವಿಸುತ್ತಾರೆ. ಯುವಕರು ಲಘು ಬಗೆಯಿಂದ ಬಂಡಿಯ ನೋಗವನ್ನು ಬಸವಣ್ಣ ಹೆಗಲಿಗೆ ಹೂಡುತ್ತಾರೆ. ಎತ್ತಿನ ಗಾಡಿ ಬಂದು ನಿಲ್ಲುತ್ತಿದ್ದಂತೆ ಅದರೊಳಗೊಂದು ಕರಿಯ ಕಂಬಳಿ ಹಾಸಿ ಆಹಾರ ಪದಾರ್ಥಗಳನ್ನು ಇರಿಸಿ ಎಲ್ಲರೂ ಕುಳಿತುಕೊಳ್ಳುತ್ತಾರೆ. ಬಳಿಕ ಬಂಡಿಗಳು ಸಾಲಾಗಿ ಹೊಲಗಳತ್ತ ಸಾಗುತ್ತವೆ. ಕೆಲವೊಮ್ಮೆ ಚಕಡಿಗಳನ್ನು ಓಡಿಸುವಲ್ಲಿ ಯುವಕರ ಮಧ್ಯೆ ಸ್ಪರ್ಧೆಯೂ ನಡೆಯುತ್ತದೆ. ಎಲ್ಲರೂ ತಮ್ಮ ತಮ್ಮ ಹೊಲಗಳಲ್ಲಿ ಇಳಿದು ಗಿಡದ ನೆರಳಲ್ಲಿ ಠಿಕಾಣಿ ಹೂಡುತ್ತಿದ್ದಂತೆ ಚಿಕ್ಕ ಕಲ್ಲುಗಳನ್ನು ಆಯ್ದು ತೊಳೆದು ಪೂಜೆ ಮಾಡುತ್ತಾರೆ. ಅನಂತರ ಮನೆಯಿಂದ ತಂದ ಮೃಷ್ಟಾನ್ನದ ನೈವೇದ್ಯ ಮಾಡುತ್ತಾರೆ. ಅಂದರೆ ಧಾನ್ಯದ ತೆನೆಗಳನ್ನು ಹೊತ್ತು ನಿಂತ ಬಸುರಿ ಭೂತಾಯಿಯ ಬಯಕೆ ಈಡೇರಿಸುವುದಕ್ಕಾಗಿ ನಡೆಸುವ ಸಂಪ್ರದಾಯ ಇದು. ಇದೇ ಸಂದರ್ಭದಲ್ಲಿ ಕೆಲವರು ಹೊಲದಲ್ಲಿ ಎಳ್ಳು ಬೆಲ್ಲದ ಮಿಶ್ರಣವನ್ನು ಅಲ್ಲಲ್ಲಿ ಚೆಲ್ಲುತ್ತಾರೆ. ಬೆಳೆಗೆ ರೋಗ ಬಾಧಿಸದಿರಲಿ ಎಂಬುದು ಇದರ ಹಿಂದಿನ ಉದ್ದೇಶ. ಜೊತೆಗೆ ಹಕ್ಕಿಗಳು ಜಮೀನಿನತ್ತ ಬಂದು ಬೆಳೆಗೆ ಬಾಧಕವಾಗುವ ಕೀಟಗಳನ್ನು ಭಕ್ಷಿಸಲಿ ಎಂಬುದು ಇದರ ಹಿಂದಿನ ಆಶಯ. ಅನಂತರ ಹೊಲಗಳಲ್ಲಿ ಬನ್ನಿ ಗಿಡದ ಕೆಳಗೆ 5 ಕಲ್ಲುಗಳನ್ನು ಇಟ್ಟು ಭರಮದೇವರು ಎಂದು ಪೂಜಿಸುತ್ತಾರೆ. ನೈವೇದ್ಯವನ್ನು ಹೊಲದ 4 ದಿಕ್ಕುಗಳಿಗೂ ಉಲ್ಲುಲುಗೋ ಚಳಂಬ್ರಿಗೋ ಎನ್ನುತ್ತಾ ಚೆಲ್ಲುತ್ತಾರೆ. ಹೀಗೆ ಭೂಮಿ ತಾಯಿಗೆ ಉಡಿ ತುಂಬಿ ಎಲ್ಲರೂ ಒಂದೆಡೆ ಕುಳಿತು ಭೋಜನ ಸವಿಯುತ್ತಾರೆ. ಸಾಮೂಹಿಕ ಭೋಜನ. ಎಳ್ಳಮಾವಾಸ್ಯೆ ಕೆಲವೇ ಜನರಿಗೆ ಸೀಮಿತವಾಗಿರುವ ಹಬ್ಬವಲ್ಲ. ರೈತ ಕುಟುಂಬದವರಷ್ಟೇ ಅಲ್ಲದೆ ತೋಟ ಗದ್ದೆ ಇಲ್ಲದವರು ಕೂಡ ಇತರರ ಹೊಲಗಳಿಗೆ ಹೋಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಹಬ್ಬ ಆಚರಿಸಿ ಸಾಮೂಹಿಕ ಊಟ ಮಾಡಿ ಸಂಭ್ರಮಿಸುತ್ತಾರೆ. ಆದರೆ ಮನೆಗೆ ಮರಳಿದಾಗ ಮನಸ್ಸು ಒಂದಿಷ್ಟು ಸಂತೃಪ್ತಿಯ ಬುತ್ತಿ ಕಟ್ಟಿಕೊಂಡು ಬಂದಿರುತ್ತದೆ.
ಪ್ರಕೃತಿಯೊಂದಿಗೆ ಅನ್ಯೋನ್ಯವಾಗಿ ಬೆರೆತಾಗ ಸಿಗುವ ಸಂತಸ, ಎಲ್ಲರೂ ಕೂಡಿ ಉಣ್ಣುವ ಸುಯೋಗ ಎಷ್ಟು ಜನಕ್ಕೆ ಸಿಗಬಹುದು, ನಾವೆಷ್ಟು ಧನ್ಯ ಎಂಬ ಭಾವದಲ್ಲಿ ಮನಹಗುರವಾಗುತ್ತದೆ. 6 ವ್ಯಕ್ತಿತ್ವ ವಿಕಸನ. ಮಕ್ಕಳ ಮೇಲಿನ ಮೋಹ. ಮಕ್ಕಳು ಬೆಳೆಯುತ್ತಿರುವಂತೆಯೇ ತಮ್ಮದೇ ಆದ ಲೋಕದಲ್ಲಿರಲು ಬಯಸುತ್ತಾರೆ. ಅದು ಸಹಜ. ಎಷ್ಟೋ ಜನ ಪೋಷಕರು ತಮ್ಮ ಮಕ್ಕಳು ತಮ್ಮೊಂದಿಗೆ ಯಾವ ವಿಷಯವನ್ನು ಹಂಚಿಕೊಳ್ಳುವುದಿಲ್ಲ ಎಂದು ಕೊರಗುತ್ತಾರೆ. ಪ್ರತಿಯೊಬ್ಬ ತಂದೆ, ತಾಯಿಯು ತಮ್ಮ ಮಕ್ಕಳನ್ನು ಅಕ್ಕರೆಯಿಂದಲೇ ಬೆಳೆಸುತ್ತಾರೆ. ಮಕ್ಕಳನ್ನು ತಮ್ಮ ಯೋಗ್ಯತಾನುಸಾರ ಸಾಧ್ಯವಾದಷ್ಟು ಬದುಕಿನಲ್ಲಿ ಎಲ್ಲ ಸೌಕರ್ಯಗಳು ಸಿಗುವಂತೆ ನೋಡಿಕೊಂಡು ಬೆಳೆಸುತ್ತಾರೆ. ಶ್ರೀಮಂತ ಪೋಷಕರು ತಮ್ಮ ಮಕ್ಕಳನ್ನು ಕಾರಿನಲ್ಲೇ ಓಡಾಡಿಸಿದರೆ, ಹಣವಂತರೆಲ್ಲದವರು ದ್ವಿಚಕ್ರ ವಾಹನದಲ್ಲಾದರೂ ಸವಾರಿ ಮಾಡಿಸುತ್ತಾರೆ. ಮಗು ಹುಟ್ಟಿದಾಗಿನಿಂದ ಅದರ ಜೊತೆ ಪೋಷಕರ ಅವಿನಾಭಾವ ಸಂಬಂಧ ಬೆಳೆದು ಬಿಡುತ್ತದೆ. ಈ ಸಂಬಂಧ ಕೆಲವು ಪೋಷಕರಲ್ಲಿ ಅತಿ ಹೆಚ್ಚು ಎನಿಸುವಷ್ಟೇ ಇರುತ್ತದೆ. ಮಕ್ಕಳು ಹದಿಹರೆಯಕ್ಕೆ ಬರುವವರೆಗೆ ಏನೂ ತೊಂದರೆ ಇರುವುದಿಲ್ಲ. ಮಕ್ಕಳಿಗೂ ಪೋಷಕರ ಅವಲಂಬನೆ ಬೇಕಾಗಿರುತ್ತದೆ. ಆದರೆ ಕೆಲವು ಪೋಷಕರು, ಮಕ್ಕಳು ಹದಿಹರೆಯಕ್ಕೆ ಬಂದರೂ, ಅವರ ಕೆಲಸಗಳನ್ನು ಅವರೇ ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಿದ್ದರೂ, ಮಕ್ಕಳ ಅಗತ್ಯಗಳನ್ನು ತಾವೇ ಪೂರೈಸಲು ತುದಿಗಾಲಿನಲ್ಲಿ ನಿಂತಿರುತ್ತಾರೆ. ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ, ಅವರಿಗೆ ಅವರದೇ ಆದ ಸಮಯ ಹಾಗೂ ಸ್ಥಳಾವಕಾಶವನ್ನು ನೀಡಬೇಕು ಎಂದು ಯೋಚಿಸುವುದೇ ಇಲ್ಲ. ಈ ಅತಿಯಾದ ಕಾಳಜಿ ಕೆಲವು ಮಕ್ಕಳಿಗೆ ಕಿರಿಕಿರಿಯನ್ನುಂಟು ಮಾಡುತ್ತದೆ ಹಾಗೂ ಕೆಲವು ಮಕ್ಕಳನ್ನು ಸೋಮಾರಿಗಳನ್ನಾಗಿ ಪರಿವರ್ತಿಸುತ್ತದೆ. ಸ್ವತಂತ್ರ ಮನೋಭಾವವನ್ನು ಹೊಂದಿರುವ ಮಕ್ಕಳಿಗೆ ಅವರದೇ ಆದ ವೇಳೆ, ಸಮಯ, ಜಾಗ, ಸ್ಪೇಸ್ ಬೇಕಾಗಿರುತ್ತದೆ. ಇದು ಸಿಗದಿದ್ದಾಗ ಬೇಸರವಾಗುವುದು ಸಹಜ. ಇದನ್ನೇ ಈಗಿನ ಪೋಷಕರು, ತಾವು ಹದಿಹರೆಯಕ್ಕೆ ಕಾಲಿಟ್ಟಾಗ ಅನುಭವಿಸಿರುವುದು ಮರೆತೇ ಹೋಗಿರುತ್ತದೆ. ಅವರ ಕಣ್ಣಿಗೆ ಕಾಣಿಸುವುದು ಇಷ್ಟೇ, ಮಕ್ಕಳ ಸುರಕ್ಷತೆ ಹಾಗೂ ಸೌಕರ್ಯ. ಇನ್ನು ಕೆಲವು ಮಕ್ಕಳು ಪೋಷಕರ ಅತಿಯಾದ ಆರೈಕೆಯಿಂದ ಸೋಮಾರಿಗಳಾಗಿ, ಸಣ್ಣ ಸಣ್ಣ ಕೆಲಸಗಳನ್ನು ಸಹ ಮಾಡಲು ಅಸಮರ್ಥರಾಗಿರುತ್ತಾರೆ. ಪೋಷಕರ ಮಕ್ಕಳ ಮೇಲಿನ ಈ ತನ್ನದೆಂಬ ಹಿಡಿತ ಅಥವಾ ಸ್ವಾಮ್ಯ ಪ್ರವೃತ್ತಿ, ಪೊಸೆಸಿವ್ನೆಸ್, ಬಹಳ ತಾಪತ್ರಯಗಳಿಗೆ ಎಡೆ ಮಾಡಿಕೊಡುತ್ತದೆ. ಮಕ್ಕಳ ಮೇಲೆ ಅತಿಯಾದ ಅಕ್ಕರೆಯ ಬಿಗಿಪಟ್ಟು ಎಲ್ಲ ಪೋಷಕರಲ್ಲೂ ಇದ್ದೇ ಇರುತ್ತದೆ. ಆದರೆ ಮಕ್ಕಳು ಬೆಳೆಯುತ್ತಿದ್ದ ಹಾಗೆಯೇ ಈ ಅಕ್ಕರೆಯ ಪಟ್ಟಿನ ಬಿಗಿ ಸಡಿಲವಾಗುತ್ತಾ ಹೋಗಬೇಕು. ಇಲ್ಲದಿದ್ದರೆ ಮಕ್ಕಳು ಹಾಗೂ ಪೋಷಕರು ಇಬ್ಬರಿಗೂ ಇದರಿಂದ ತೊಂದರೆ. ಕಟ್ಟಿಟ್ಟ ಬುತ್ತಿ. ಪರಿಚಿತರೊಬ್ಬರು ಮಕ್ಕಳಿಂದ ಪೋಷಕರಿಗಾಗುವ ಪ್ರತ್ಯೇಕತೆಯನ್ನು ನಿಭಾಯಿಸಿದ ರೀತಿ ನಿಜಕ್ಕೂ ಶ್ಲಾಘನೀಯ. ಅವರಿದ್ದ ಊರು ಇತ್ತ ಹಳ್ಳಿಯೂ ಅಲ್ಲದ, ಅತ್ತ ನಗರವೂ ಅಲ್ಲದ ಊರು. ಹಾಗಾಗಿ ಅವರ ಮಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ಹೋಗಲೇಬೇಕಾದ ಪರಿಸ್ಥಿತಿ. ಇದನ್ನರಿತ ಪೋಷಕರು ಆತ 10ನೇ ತರಗತಿಯಲ್ಲಿ ಇದ್ದಾಗಲೇ ಆತನ ಜೊತೆ ಮುಂದಾಗುವ ಅಗಲಿಕೆಗೆ ಮಾನಸಿಕವಾಗಿ ತಯಾರಾಗುತ್ತಿದ್ದರು. ಅವರ ಪ್ರಕಾರ, ಹೆಚ್ಚಿನ ವಿದ್ಯಾಭ್ಯಾಸದ ನಂತರ ನೌಕರಿ, ನೌಕರಿಯ ನಂತರ ಆತನ ಮದುವೆ, ಸಂಸಾರ. ಹೀಗಾಗಿ ಅವರು ವಸ್ತುಸ್ಥಿತಿಯನ್ನು ತಿಳಿದು, ಮಗನಿಂದಾಗುವ ಅಗಲಿಕೆಯನ್ನು ಅರಗಿಸಿಕೊಂಡಿದ್ದರು. ಇವರಂತೆಯೇ ಎಲ್ಲ ಪೋಷಕರು ವಾಸ್ತವವನ್ನು ಒಪ್ಪಿಕೊಂಡರೆ, ಅಗಲಿಕೆಯಿಂದಾಗುವ ನೋವು ನೋವಾಗಿರುವುದಿಲ್ಲ. ಹಾಗೆಂದು ಪೋಷಕರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಪರಸ್ಪರರ ಮೇಲಿರುವ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಮಕ್ಕಳು ಬೆಳೆಯುತ್ತಿರುವಂತೆಯೇ ತಮ್ಮದೇ ಆದ ಲೋಕದಲ್ಲಿ ಇರಲು ಬಯಸುತ್ತಾರೆ. ಅದು ಸಹಜ ಕೂಡ. ಎಷ್ಟೋ ಜನ ಪೋಷಕರು ತಮ್ಮ ಮಕ್ಕಳು ತಮ್ಮೊಂದಿಗೆ ಯಾವ ವಿಷಯವನ್ನು ಹಂಚಿಕೊಳ್ಳುವುದಿಲ್ಲ ಎಂದು ಕೊರಗುತ್ತಾರೆ. ಕೆಲವು ಮಕ್ಕಳಿಗೆ ಬೆಳೆಯುವ ವಯಸ್ಸಿನಲ್ಲಿ ಪೋಷಕರೊಂದಿಗೆ ಶೇರ್ ಮಾಡುತ್ತಿದ್ದ ಎಷ್ಟೋ ವಿಷಯಗಳನ್ನು ಸ್ನೇಹಿತರ ಜೊತೆ ಹಂಚಿಕೊಳ್ಳೋಣವೆಂದು ಎನಿಸುತ್ತದೆ. ಸಮವಯಸ್ಕರೊಡನೆ ಹೆಚ್ಚು ಸಮಯವನ್ನು ಕಳೆಯಲು ಇಚ್ಛಿಸುವುದು ಹದಿಹರೆಯದಲ್ಲಿ ಸ್ವಾಭಾವಿಕ. ಮಕ್ಕಳಿದ್ದಾಗ ಎಲ್ಲ ವಿಷಯವನ್ನು ಪೋಷಕರ ಜೊತೆ ಶೇರ್ ಮಾಡುತ್ತಿದ್ದವರು ಹದಿಹರೆಯಕ್ಕೆ ಕಾಲಿಟ್ಟ ತಕ್ಷಣ ಹೀಗೇಕೆ ಎನ್ನುವ ಪ್ರಶ್ನೆ ಬಹಳಷ್ಟು ಪೋಷಕರನ್ನು ಕಾಡುತ್ತದೆ. ನಾವು ಒಮ್ಮೆ ಈ ಹಂತವನ್ನು ದಾಟಿ ಬಂದವರೇ. ಪೋಷಕರೇ, ಒಮ್ಮೆ ಕಳೆದು ಹೋದ ಜೀವನದತ್ತ ಹಿಂದಿರುಗಿ ನೋಡಿ. ನಮ್ಮ ಪೋಷಕರು ಕೇಳುತ್ತಿದ್ದ ಪ್ರಶ್ನೆಗಳು ಕೆಲವೊಮ್ಮೆ ನಮಗೂ ಕಿರಿಕಿರಿಯನ್ನು ಉಂಟು ಮಾಡುತ್ತಿರಲಿಲ್ಲವೇ? ನಾವು ಪೋಷಕರಾದ ನಂತರ ನಮ್ಮ ಕಳೆದು ಹೋದ ಜೀವನವನ್ನು ಮರೆತೇ ಬಿಡುತ್ತೇವೆ. ನಮ್ಮ ಪೋಷಕರಿಗೆ ಹೋಲಿಸಿದರೆ, ಈಗಿನ ಪೋಷಕರಿಗೆ ಮಕ್ಕಳ ಮೇಲೆ ಅತಿಯಾದ ಸ್ವಾಮ್ಯ ಪ್ರವೃತ್ತಿ, ಪೊಸೆಸಿವ್ನೆಸ್, ಇರುವುದು ಎಲ್ಲರಿಗೂ ತಿಳಿದ ವಿಷಯ.
ಕೆಲವು ಪೋಷಕರು ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಮಕ್ಕಳ ಮೇಲೆ ಗೂಢಚಾರಿಕೆಯನ್ನು ನಡೆಸುತ್ತಾರೆ. ಈ ಪ್ರವೃತ್ತಿ ಯಾರಿಗೂ ಇಷ್ಟವಾಗುವುದಿಲ್ಲವೆಂದು ತಿಳಿದು ಈ ಕೆಲಸವನ್ನು ಮಾಡಲು ಹಿಂಜರಿಯುವುದಿಲ್ಲ. ಇಂತಹ ಪೋಷಕರಿಗೆ ಮಕ್ಕಳ ಮೇಲಿನ ಅತಿಯಾದ ಕಾಳಜಿ ಈ ರೀತಿ ಮಾಡಿಸುತ್ತದೆಯೇ ಹೊರತು ಬೇರೇನೂ ಅಲ್ಲ. ಪ್ರೀತಿಯೇ ಆದರೂ ಅದು ಬಂಧನವಾಗಬಾರದು. ಕೆಲವು ಪೋಷಕರ ಅತಿಯಾದ ಪ್ರೀತಿಯಿಂದ ಮಕ್ಕಳು ಆಲಸ್ಯಗಳಾಗುತ್ತಿದ್ದಾರೆ. ಎಷ್ಟೋ ಮಕ್ಕಳಿಗೆ ಮನೆಯಲ್ಲಿ ತಮ್ಮ ವಸ್ತುಗಳು ಎಲ್ಲಿವೆ ಎಂದು ಗೊತ್ತಿರುವುದಿಲ್ಲ. ಎಲ್ಲಕ್ಕೂ ಪೋಷಕರ ಮೇಲೆ ಅವಲಂಬಿತರಾಗಿರುತ್ತಾರೆ. ಹದಿಹರೆಯಕ್ಕೆ ಬಂದರೂ ಕೆಲವು ಮಕ್ಕಳಿಗೆ ಅಂಗಡಿಗೆ ಹೋಗಿ ಸಾಮಾನು ಖರೀದಿಸಲು ಬರುವುದಿಲ್ಲ. ಅಷ್ಟರ ಮಟ್ಟಿಗೆ ಇಂದಿನ ಪೋಷಕರು ಮಕ್ಕಳನ್ನು ಮುದ್ದಿನಿಂದ ಬೆಳೆಸಿರುತ್ತಾರೆ. ಇಂತಹ ಮಕ್ಕಳು ಒಮ್ಮಿಂದೊಮ್ಮೆಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋ ಅಥವಾ ಕೆಲಸಕ್ಕೋ ಪೋಷಕರನ್ನು ಬಿಟ್ಟು ಇರಬೇಕಾದ ಸಂದರ್ಭ ಬಂದರೆ ಹೇಗಿರುತ್ತದೆ? ಇಂತಹ ಸನ್ನಿವೇಶಗಳಲ್ಲಿ ಪರದಾಡುವಂತಾಗುವ ಮಕ್ಕಳ ಚಿತ್ರಣ ಕಲ್ಪಿಸಿಕೊಳ್ಳಿ. ಆಗ ನೀವು ಇಷ್ಟು ವರ್ಷಗಳ ಕಾಲ ಕೊಟ್ಟ ಸುಖ ಸೌಲಭ್ಯಗಳು, ಕಂಫರ್ಟ್ ಝೋನ್, ಕೆಲಸಕ್ಕೆ ಬರುವುದಿಲ್ಲ. ಕೆಲಸ ಕಲಿಸಿಲ್ಲವೆಂದು ಅನ್ಯರಿಂದ ಪೋಷಕರಿಗೆ ನಿಂದನೆ ವೃಥ ತಪ್ಪಿದ್ದಲ್ಲ. ಎಷ್ಟು ಮನೆಗಳಲ್ಲಿ ಮಗನಿಗೆ ಕೆಲಸ ಕಲಿಸಿಲ್ಲವೆಂದು ಸೊಸೆ ಹಾಗೂ ಮಗಳಿಗೆ ಕೆಲಸ ಕಲಿಸಿಲ್ಲವೆಂದು ಅಳಿಯ ನಿತ್ಯವೂ ಗೊಣಗುವುದನ್ನು ಕೇಳಿದ್ದೇವೆ. ಬಹಳಷ್ಟು ಮನೆಗಳಲ್ಲಿ ಕದನದ ನಾಂದಿಯೇ ಚಿಕ್ಕ ವಯಸ್ಸಿನಲ್ಲಿ ಅತಿಯಾಗಿ ಸಿಕ್ಕ ಆ ಕಂಫರ್ಟ್ ಝೋನ್. ಇದು ಅತಿ ಮುದ್ದಿನಿಂದ ಬೆಳೆದ ಮಕ್ಕಳ ಕಥೆಯಾದರೆ, ಸ್ವಾಮ್ಯ ಪ್ರವೃತ್ತಿಯುಳ್ಳ ಪೋಷಕರ ಕಥೆ ಇನ್ನೊಂದು ರೀತಿಯಾದುದು. ಮಕ್ಕಳ ಎಲ್ಲ ಅವಶ್ಯಕತೆಗಳನ್ನು ಪ್ರೀತಿಯಿಂದಲೇ ಪೂರೈಸುವ ಪೋಷಕರು, ಮಕ್ಕಳು ದೂರವಾದೊಡನೆ ಖಿನ್ನತೆಗೊಳ್ಳಪಡುತ್ತಾರೆ. ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ ಎನ್ನುವುದು ನೆನಪಿಗೆ ಬರುವುದಿಲ್ಲ. ಮಕ್ಕಳಿಗೆ ನಮ್ಮ ಮೇಲೆ ಪ್ರೀತಿ ಕಡಿಮೆಯಾಗಿದೆಯೇನೋ ಎನ್ನುವ ಸಂಶಯ ಕಾಡತೊಡಗುತ್ತದೆ. ಇದು ಸ್ವಾಭಾವಿಕವಾಗಿ ಮಕ್ಕಳ ಮದುವೆಯ ನಂತರ ಉಲ್ಬಣಗೊಳ್ಳುತ್ತದೆ. ಮಗನಾದರೆ ಹೆಚ್ಚಾಗಿ ಸೊಸೆಗೆ ಅಂಟಿಕೊಂಡಿರುತ್ತಾನೆ ಎಂಬ ದೂರು. ಮಗಳಾದರೆ ಗಂಡನ ಮನೆಯೇ ಆಕೆಗೆ ಸರ್ವಸ್ವವಾಗಿದೆ ಎನ್ನುವ ಅಳಲು. ಈ ರೀತಿ ಕೊರಗುವ ಪೋಷಕರು ಸಹ ಈ ಮಜಲುಗಳನ್ನು ದಾಟಿ ಬಂದವರೇ. ಆದರೆ ಆಗ ಅರಿವಿಗೆ ಬಾರದ ಹಲವು ಸಂಗತಿಗಳು ಈಗ ಬೃಹದಾಕಾರವಾಗಿ ಕಣ್ಣಿಗೆ ಕಾಣತೊಡಗುತ್ತವೆ. ಮಕ್ಕಳು ತಮ್ಮೊಂದಿಗೆ ಹೆಚ್ಚಿನ ಸಮಯವನ್ನು ವ್ಯಯಿಸುತ್ತಿಲ್ಲವೆಂದು ವಿನಾಕಾರಣ ಪೋಷಕರು ಆಕ್ರೋಶಕ್ಕೆ ಒಳಗಾಗುತ್ತಾರೆ. ಮಕ್ಕಳು ದೊಡ್ಡವರಾಗುತ್ತಿದ್ದಂತೆಯೇ ಅವರಿಗೂ ಅವರದೇ ಆದ ಸ್ಥಳಾವಕಾಶ ಬೇಕು ಎನ್ನುವ ಸತ್ಯವನ್ನು ಅರಿಯದೆ ಪೋಷಕರು ತಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ಮಕ್ಕಳು ದೊಡ್ಡವರಾದ ಮೇಲೆ ದೂರವಾಗುತ್ತಾರೆಂದು ಮೊದಲಿನಿಂದಲೂ ಅವರಿಂದ ದೂರವಿರಬೇಕೇ? ಖಂಡಿತ ಇಲ್ಲ. ಹುಟ್ಟಿದಾಗಿನಿಂದ ಮಕ್ಕಳಿಗೆ ಪೋಷಕರ ಪ್ರೀತಿ, ಸಹಾಯ ಬೇಕೇ ಬೇಕು. ಆದರೆ ಮಕ್ಕಳು ಬೆಳೆಯತೊಡಗಿದಂತೆ ಅವರನ್ನು ಸ್ವತಂತ್ರ ಜೀವಿಗಳನ್ನಾಗಿ ಬೆಳೆಸುವುದು ಕೂಡ ಪೋಷಕರ ಕರ್ತವ್ಯ. ಮಕ್ಕಳು ಎಷ್ಟು ದೊಡ್ಡವರಾದರೂ ಪೋಷಕರಿಗೆ ಅವರು ಮಕ್ಕಳೇ. ಅಯ್ಯೋ ಪಾಪ, ಮಗು ಕಷ್ಟಪಡುತ್ತಿದೆ ಎಂದು ಅವರ ಕೆಲಸಗಳನ್ನು ಮಾಡಲು ಹೋಗಬೇಡಿ. ಆಯಾ ವಯಸ್ಸಿಗೆ ಅನುಗುಣವಾಗಿ ಅವರವರು ಮಾಡುವ ಕೆಲಸಗಳನ್ನು ಅವರವರೇ ಮಾಡಿದರೆ ಮಕ್ಕಳು ಹಾಗೂ ಪೋಷಕರು ಇಬ್ಬರಿಗೂ ಅನುಕೂಲ. ಕೆಲವು ಕೆಲಸಗಳು ಒಂದೇ ಬಾರಿಗೆ ಸರಿಯಾಗಿ ಮಾಡಲು ಬರುವುದಿಲ್ಲ. ಮಕ್ಕಳಿಗೆ ಆ ಕೆಲಸಗಳನ್ನು ಕಲಿಯಲು ಸಮಯ ಕೊಡಿ, ಕಲಿಯುತ್ತಾರೆ. ಎಲ್ಲ ಪೋಷಕರಿಗೂ ಮಕ್ಕಳು ವಿದ್ಯಾವಂತರಾಗಿ ಒಳ್ಳೆಯ ಕೆಲಸಕ್ಕೆ ಸೇರಲಿ ಎಂಬ ಆಸೆ ಇರುತ್ತದೆ. ಅಂದ ಮೇಲೆ ಕೆಲಸವಿದ್ದ ಕಡೆ ಹೋಗಲೇಬೇಕಲ್ಲವೇ? ಈ ತೆರನಾದ ಅಗಲಿಕೆ ಒಂದು ರೀತಿಯಾದ ಸಿಹಿಯಾದ ನೋವು. ಮಕ್ಕಳ ಅಭ್ಯುದಯಕ್ಕೆ ಸಂತೋಷವಾದರೆ ಅವರು ದೂರಾಗುತ್ತಿರುವುದು ನೋವನ್ನು ತರುತ್ತದೆ. ಒಂದು ಹಂತದಲ್ಲಿ ಮಕ್ಕಳನ್ನು ಶಾಲೆಗೆ ಬಿಡುವುದು, ಕರೆತರುವುದು, ಇದರಲ್ಲೇ ಹೆಚ್ಚಿನ ತಾಯಂದಿರ ಸಮಯ ಕಳೆದು ಹೋಗುತ್ತದೆ. ನಂತರ ಮಕ್ಕಳು ಸ್ವತಂತ್ರರಾಗಿ ಓಡಾಡಲು ಶುರು ಮಾಡಿದ ತಕ್ಷಣ ಪೋಷಕರಿಗೆ ಆ ಸಮಯ ಕೆಲಕಾಲ ಕಷ್ಟವೆನಿಸಬಹುದು. ಆ ಕಾಲವನ್ನು ನಿಮಗಾಗಿ ಬಳಸಿಕೊಳ್ಳಿ. ನಿಮಗಿಷ್ಟವಾದ ಕೆಲಸವನ್ನು ಮಾಡುವ ಸಮಯವದು. ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ನಾನು ಕಂಡಂತೆ ಎಷ್ಟೋ ಜನ ಪೋಷಕರು ಮಕ್ಕಳು ದೊಡ್ಡವರಾದ ಮೇಲೆ ತಮ್ಮ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ. ಯಾವ ಕೆಲಸಕ್ಕೂ ಹವ್ಯಾಸಕ್ಕೂ ವಯಸ್ಸಿನ ಮಿತಿಯಿಲ್ಲ. ಸಮಾಜ ಮಾಡಿರುವ ಕಾಲ್ಪನಿಕ ನಿಯಮಗಳಿಗೆ ಕಟ್ಟುಬಿದ್ದು ನಿಮ್ಮ ಆಸೆಗಳಿಗೆ ಸೀಮೆಯನ್ನು ಹಾಕಿಕೊಳ್ಳಬೇಡಿ. ನಮ್ಮ ಗುರಿ ನಮ್ಮಿಷ್ಟದ ಪ್ರಕಾರ ಮಾತ್ರ ಇರಬೇಕು. ಈ ವಿಷಯದಲ್ಲಿ ಮಕ್ಕಳ ಜವಾಬ್ದಾರಿಯೂ ಹೆಚ್ಚು ಇದೆ. ಚಿಕ್ಕಂದಿನಿಂದ ನಿಮ್ಮನ್ನು ಮುದ್ದಿನಿಂದ ಬೆಳೆಸಿದ ಪೋಷಕರು ಕೇಳುವ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ನಯವಾಗಿ ಉತ್ತರಿಸಿ.
ಅವರು ಬಯಸುವುದು ನಿಮ್ಮ ಶ್ರೇಯಸ್ಸನ್ನು ಮಾತ್ರ. ನೀವು ವಿದ್ಯಾಭ್ಯಾಸದಲ್ಲಿ ನಿರತರಾಗಿರಬಹುದು ಅಥವಾ ಬಿಡುವಿಲ್ಲದ ಕೆಲಸದಲ್ಲಿ ಮಗ್ನರಾಗಿರಬಹುದು. ಕೊಂಚ ಸಮಯವನ್ನು ನಿಮ್ಮನ್ನು ಪೋಷಿಸಿ ಬೆಳೆಸಿದ ಪೋಷಕರಿಗಾಗಿ ಇಡಿ. ನಿಮ್ಮಿಂದ ದೂರವಿರುವ ಅವರು ನಿರೀಕ್ಷಿಸುವುದು ನಿಮ್ಮ ಕ್ಷೇಮ ಸಮಾಚಾರ ಮಾತ್ರ. ಈಗಂತೂ ಎಲೆಕ್ಟ್ರಾನಿಕ್ ಯುಗ. ಎಲ್ಲರ ಬಳಿಯಲ್ಲಿಯೂ ಮೊಬೈಲ್ ಫೋನುಗಳಿರುತ್ತವೆ. ಆಗಾಗ್ಗೆ ನಿಮ್ಮ ಪೋಷಕರ ಜೊತೆ ಮಾತನಾಡಿ, ಅವರಿಗೆ ಒಂಟಿತನ ಕಾಡದಂತೆ ನೋಡಿಕೊಳ್ಳಿ. ಇದು ನಿಮ್ಮ ಕರ್ತವ್ಯ ಕೂಡ ಹೌದು. 7 ಸೌಂದರ್ಯ. ತ್ವಚೆಗೆ ಟೋನಿಂಗ್. ಚರ್ಮದ ಆರೈಕೆಗೆ ಅತಿ ಮುಖ್ಯ ಕ್ಲೆನ್ಸಿಂಗ್ ನಂತರದ ಹಂತ ಟೋನಿಂಗ್. ತ್ವಚೆಯನ್ನು ಶುಭ್ರಗೊಳಿಸಿದ ಬಳಿಕವೂ ಉಳಿದುಕೊಂಡ ಕೊಳೆಯನ್ನು ತೆಗೆಯಲು ಟೋನರ್ ಪ್ರಯೋಜನಕಾರಿ. ಚರ್ಮದ ರಂಧ್ರಗಳು ಹೀಗಿದ್ದರೆ ಅವುಗಳಲ್ಲಿ ಧೂಳು ಸೇರುವುದು ಅತಿ ಸುಲಭ. ಇದರಿಂದ ಚರ್ಮದ ಸೋಂಕುಗಳ ಸಾಧ್ಯತೆ ಹೆಚ್ಚು. ಟೋನರ್ ಇದನ್ನು ಕುಗ್ಗಿಸಿ ಚರ್ಮದ ಮೇಲೆ ರಕ್ಷಣಾ ಪದರದಂತೆ ಕಾರ್ಯನಿರ್ವಹಿಸುತ್ತದೆ. ಚರ್ಮದಲ್ಲಿನ pH ಸಮತೋಲನ ಕಾಪಾಡಲು ಇದರ ಬಳಕೆ ಅವಶ್ಯಕ. ಜೊತೆಗೆ ತ್ವಚೆಯ ತೇವಾಂಶ ವೃದ್ಧಿಸಿ ಚರ್ಮವನ್ನು ಬಿಗಿಗೊಳಿಸುತ್ತದೆ. ನಾವು ಪ್ರತಿದಿನ ಬಳಸುವ ಮುಖದ ಕ್ರೀಮ್ ಮತ್ತು ಮೇಕಪ್ ಉತ್ಪನ್ನಗಳಲ್ಲಿನ ಹಾನಿಕಾರಕ ರಾಸಾಯನಿಕ ಪದಾರ್ಥಗಳ ದುಷ್ಪರಿಣಾಮ ತಡೆದು ಡಿಟಾಕ್ಸ್ ಮಾಡುತ್ತದೆ. ಎಣ್ಣೆ ಚರ್ಮ. 2 ಚಮಚ ಅಲೋವೆರಾ ಜೆಲ್ ಜೊತೆ ಸ್ವಲ್ಪ ನೀರು ಬೆರೆಸಿ ಮುಖ ಹಾಗೂ ಕುತ್ತಿಗೆಗೆ ಹಚ್ಚಿ 5 ನಿಮಿಷದ ನಂತರ ತೊಳೆಯಿರಿ. ಇದು ಆಂಟಿಬಯೋಟಿಕ್ ಆಗಿರುವುದರಿಂದ ಮೊಡವೆಯಾಗದಂತೆ ತಡೆಯುತ್ತದೆ. ವಿಟಮಿನ್ಗಳಾದ ಎ, ಸಿ, ಇ, B1, B2, B3, B6 ಹಾಗೂ B12 ಸಂಬಂಧದ ತ್ವಚೆಗೆ ಆರೈಕೆ ನೀಡುತ್ತವೆ. 1 ಕಪ್ ನೀರಿಗೆ 8-10 ಪುದೀನ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ. ತಣಿದ ನೀರನ್ನು ಸೋಸಿ ಹತ್ತಿಯಿಂದ ಮುಖಕ್ಕೆ ಹಚ್ಚಿ 2-3 ನಿಮಿಷ ಬಿಟ್ಟು ತೊಳೆಯಬೇಕು. ಕ್ಯಾನಮೈಲ್ ಹೂವು ಅಥವಾ ಟೀ ಬ್ಯಾಗ್ ಅನ್ನು ಬಿಸಿ ನೀರಿಗೆ ಹಾಕಿ ಕುದಿಸಿ. 4 ಚಮಚ ಚಹಾದೊಂದಿಗೆ 2 ಚಮಚ ನಿಂಬೆ ರಸ ಹಾಕಿ ಹಚ್ಚಿಕೊಳ್ಳಿ. 3 ಚಮಚ ನವಿಲು ಕೋಸಿನ ರಸದೊಂದಿಗೆ 2 ಚಮಚ ಗುಲಾಬಿ ಜಲ ಮಿಶ್ರ ಮಾಡಿ ಲೇಪಿಸಿಕೊಂಡು 1 ನಿಮಿಷದ ಬಳಿಕ ತೊಳೆಯಿರಿ. ಚಕ್ಕೋತ ಹಣ್ಣಿನ ರೂಪಯೇ ಕೂಡ ತೈಲಮಯ ತ್ವಚೆಗೆ ಉತ್ತಮ ಟೋನರ್. ಜಿಡ್ಡಿನ ಅಂಶ ಕಡಿಮೆಯಾಗುವುದರ ಜೊತೆಗೆ ಮೊಡವೆ ಕಲೆಗಳು ಕ್ರಮೇಣವಾಗಿ ಹೋಗುತ್ತವೆ. ಬಿಸಿ ನೀರಿಗೆ ಕಿತ್ತಳೆ ಸಿಪ್ಪೆ ಹಾಕಿ ಇಟ್ಟು, ಸ್ವಲ್ಪ ಸಮಯದ ಬಳಿಕ ಸಿಪ್ಪೆಯನ್ನು ತೆಗೆದು, ನೀರಿನಿಂದ ಮುಖವನ್ನು ತೊಳೆಯಿರಿ. ಉಳಿದ ನೀರನ್ನು ಫ್ರಿಡ್ಜ್ನಲ್ಲಿಟ್ಟು ನಿತ್ಯ ಬಳಸಬಹುದು. ಬ್ಲಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ಗಳಿಗೆ ಸೂಕ್ತ ಪರಿಹಾರ. ಮಾವಿನ ಎಲೆಗಳನ್ನು ರುಬ್ಬಿ ರೂಪಯೇ ತೆಗೆದು ಹಚ್ಚಬೇಕು. 2 ಚಮಚ ತುರಿದ ಕ್ಯಾರೆಟ್ನಿಂದ ಮುಖವನ್ನು ಮಾಲೀಶು ಮಾಡಿಕೊಂಡು ತಣ್ಣೀರಿನಲ್ಲಿ ತೊಳೆಯಿರಿ. ಸಮ ಪ್ರಮಾಣದಲ್ಲಿ ಹುಣಸೆ ರೂಪಯೇ ಮತ್ತು ನೀರನ್ನು ಬೆರೆಸಿ ಲೇಪಿಸಿ 2 ನಿಮಿಷದ ಬಳಿಕ ತೊಳೆಯಬೇಕು. ಹಣ್ಣಿನ ರಸದಿಂದ ಮಂಜುಗಡ್ಡೆ ತಯಾರಿಸಿ ಮುಖಕ್ಕೆ 2-3 ನಿಮಿಷ ಮಸಾಜ್ ಮಾಡಿ. ಒಣ ಚರ್ಮ. ಒಣಗಿ ಒರಟಾದ ತ್ವಚೆಯನ್ನು ಮೃದುವಾಗಿಸಲು ಕಾಫಿ ಸಹಕಾರಿ. 2-3 ಚಮಚ ಕಾಫಿ ಡಿಕಾಕ್ಷನ್ ಅನ್ನು ಹಚ್ಚಿ 5 ನಿಮಿಷದ ಬಳಿಕ ತೊಳೆದುಕೊಳ್ಳಿ. 2 ಚಮಚ ಗುಲಾಬಿ ಜಲ ಹಾಗೂ 5-6 ಹನಿ ಶ್ರೀಗಂಧದ ತೈಲದ ಮಿಶ್ರಣವನ್ನು ಟೋನರ್ ಆಗಿ ಬಳಸಿದಾಗ ಚರ್ಮದ ಆರ್ದ್ರತೆ ಹೆಚ್ಚುವುದು. ಕಾಲು ಕಪ್ ಅರ್ಧ ಕಪ್ ನೀರಿನಲ್ಲಿ 5 ನಿಮಿಷ ನೆನೆಸಿಡಿ. ಬಳಿಕ ಅಕ್ಕಿಯನ್ನು ಹೊರತೆಗೆದು ಉಳಿದ ನೀರಿನಿಂದ ಮುಖವನ್ನು ತೊಳೆಯಿರಿ. ಕಲ್ಲಂಗಡಿ ಹಣ್ಣಿನ ರೂಪಯೇ ಮತ್ತು ತೆಂಗಿನ ನೀರನ್ನು ಮಿಶ್ರ ಮಾಡಿ ಸ್ಪ್ರೇ ಬಾಟಲಿಗೆ ಹಾಕಿ ಪ್ರತಿದಿನ ಮುಖದ ಮೇಲೆ ಸಿಂಪಡಿಸಿ. ಮಾವಿನ ಹಣ್ಣಿನ ರಸವನ್ನು ಲೇಪಿಸಿ 2 ನಿಮಿಷದ ಬಳಿಕ ತೊಳೆಯಬೇಕು. ಮೊಸರು ಹಾಗೂ ಕಿತ್ತಳೆ ರಸದ ಮಿಶ್ರಣ ಕೂಡ ಉಪಯುಕ್ತ. ಸಾಮಾನ್ಯ ತ್ವಚೆ. 2 ಚಮಚ ಟೊಮ್ಯಾಟೊ ರಸಕ್ಕೆ 1 ಚಮಚ ಜೇನುತುಪ್ಪ ಮಿಶ್ರ ಮಾಡಿ ಹಚ್ಚಿ ಸ್ವಲ್ಪ ಸಮಯದ ಬಳಿಕ ತೊಳೆಯಿರಿ. ಸಿಪ್ಪೆ ತೆಗೆದ ಸೀಮೆ ಬದನೆಕಾಯಿಯನ್ನು ಅರೆದು ರೂಪಯೇ ತೆಗೆದು ಲೇಪಿಸಿಕೊಳ್ಳಿ. ಇದರಲ್ಲಿ ವಿಟಮಿನ್ ಸಿ ಮತ್ತು ನೀರಿನಂಶ ಹೆಚ್ಚಾಗಿರುವುದರಿಂದ ಚರ್ಮದ ಆರೋಗ್ಯಕ್ಕೆ ಉಪಯುಕ್ತ. ದ್ರಾಕ್ಷಿ ಹಣ್ಣುಗಳನ್ನು ಜಜ್ಜಿ ಮುಖಕ್ಕೆ ಮಸಾಜ್ ಮಾಡಿಕೊಳ್ಳಿ. 4 ಚಮಚ ತೆಂಗಿನ ಹಾಲಿಗೆ 2 ಚಮಚ ನಿಂಬೆ ರೂಪಯೇ ಹಾಕಿ ಬಳಸಬಹುದು. ನೀರಿನಲ್ಲಿ ಕೆಲವು ಹನಿ ಲ್ಯಾವೆಂಡರ್ ತೈಲ ಸೇರಿಸಿ ಉಪಯೋಗಿಸಿ. 8 ಧಾರಾವಾಹಿ ಭಾಗ 40. ಕಸ್ತೂರ್ಬಾ ವಸ ಗಾಂಧಿ. ಲೇಖಕರು ಬರಗೂರು ರಾಮಚಂದ್ರಪ್ಪ. ಗಾಂಧಿ ಸ್ವಾತಂತ್ರ್ಯ ಹೋರಾಟವನ್ನು ತಾರ್ಕಿಕ ಕೊನೆಗೆ ಕೊಂಡೊಯ್ಯಲು ನಿರ್ಧರಿಸಿದಂತಿತ್ತು.
1942 9 ಆಗಸ್ಟ್ ರಂದು ಮಾಡು ಇಲ್ಲವೇ ಮಡಿ ಎಂಬ ಕರೆ ಕೊಟ್ಟರು. ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಸಹಕಾರ ಚಳುವಳಿ ನಡೆಸಲು ನಿರ್ಧರಿಸಿದರು. ಎಲ್ಲ ಕ್ಷೇತ್ರಗಳಲ್ಲೂ ಬ್ರಿಟಿಷರಿಗೆ ಸೆಡ್ಡು ಹೊಡೆದು ಅಸಹಕಾರ ಸೂಚಿಸಬೇಕು. ಅಹಿಂಸಾತ್ಮಕವಾಗಿಯೇ ಹೋರಾಟ ನಡೆಸಬೇಕು ಎಂಬ ಆಶಯದಲ್ಲಿ ಚಳವಳಿ ತೀವ್ರಗೊಂಡಿತು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬುದು 1942 9 ಆಗಸ್ಟ್ ರಿಂದ ಹಮ್ಮಿಕೊಂಡ ಚಳವಳಿಯ ಘೋಷವಾಕ್ಯವಾಗಿತ್ತು. ಇದು ಕ್ವಿಟ್ ಇಂಡಿಯಾ ಚಳವಳಿ ಎಂದೇ ಪ್ರಸಿದ್ಧವಾಯಿತು. ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ ಸಿಕ್ಕಿತು. ಜನಸಾಮಾನ್ಯರು ತಮ್ಮ ಸ್ಥಳಗಳಲ್ಲೇ ಸಂಘಟಿತರಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಅನೇಕ ತಂಡಗಳು ಪೋಸ್ಟ್ ಆಫೀಸ್ ಕೆಲಸ ನಡೆಯದಂತೆ, ರೈಲುಗಳು ಚಲಿಸದಂತೆ ತಡೆದರು. ಇಂಥದ್ದೊಂದು ಚಳವಳಿಯ ಭಾಗವಾಗಿ ಬಾಂಬೆಯ ಶಿವಾಜಿ ಪಾರ್ಕಿನಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಲಾಗಿತ್ತು. ಗಾಂಧಿಯವರು ಭಾಗವಹಿಸಿ ಕ್ವಿಟ್ ಇಂಡಿಯಾ ಚಳವಳಿಯ ತೀವ್ರತೆಯನ್ನು ಹೆಚ್ಚಿಸಲು ನಿರ್ಧರಿಸಲಾಗಿತ್ತು. ಬ್ರಿಟಿಷ್ ಸರ್ಕಾರದ ಪೊಲೀಸ್ ಪಡೆ ಮುಂಚೆಯೇ ಗಾಂಧಿಯವರಲ್ಲಿಗೆ ಬಂದು "ಯು ಆರ್ ಅಂಡರ್ ಅರೆಸ್ಟ್" ಎಂದಿತು. ಜೈಲಿಗೆಂದು ಜಗ್ಗದ ಗಾಂಧಿ ಬಂಧಿಯಾದರು. ಹೋಗುವುದಕ್ಕೆ ಮುಂಚೆ ಗಾಂಧಿ ಕಸ್ತೂರ್ಬಾಗೆ ಹೇಳಿದ್ರು, ಶಿವಾಜಿ ಪಾರ್ಕ್ನ ಬಹಿರಂಗ ಸಭೆ ನಡೆಯಲೇಬೇಕು. ನನ್ನ ಬದಲು ನೀನು ಹೋಗು, ಚಾಲನೆ ಕೊಡು. ಯಾವುದೇ ಕಾರಣಕ್ಕೂ ಸಭೆಯು ನಿಲ್ಲಬಾರದು, ಚಳವಳಿಯು ನಿಲ್ಲಬಾರದು ಎಂದು ಹೇಳಿದರು. ಕಸ್ತೂರ್ಬಾ ಸಿದ್ಧರಾದರು. ಈ ವೇಳೆಗಾಗಲೇ ದೇಶದ ಮಹಿಳೆಯರಿಗೆ ವಿಶೇಷ ಕರೆ ಕೊಟ್ಟಿದ್ರು. ಭಾರತದ ಮಹಿಳೆಯರು ತಮ್ಮ ಸಂಕಲ್ಪ ಶಕ್ತಿಯನ್ನು ತೋರಿಸಬೇಕಾದ ಸಂದರ್ಭ ಬಂದಿದೆ. ಜಾತಿ, ಧರ್ಮದಂತಹ ವ್ಯತ್ಯಾಸಗಳನ್ನು ಮೀರಿ ಮಹಿಳೆಯರು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಸತ್ಯ ಮತ್ತು ಅಹಿಂಸೆ ನಮ್ಮ ಆದರ್ಶಗಳಾಗಬೇಕು. ಕಸ್ತೂರ್ಬಾ ಬಾಂಬೆಗೆ ಹೊರಟರು. ಶಿವಾಜಿ ಪಾರ್ಕ್ನಲ್ಲಿ ಏನಿಲ್ಲವೆಂದರೂ 1 ಲಕ್ಷದಷ್ಟು ಜನ ಸೇರಿದ್ದರು. ಗಾಂಧಿಯವರ ಬಂಧನವಾಗಿದ್ದರೂ ಕಸ್ತೂರ್ಬಾ ಬಂದು ಚಾಲನೆ ನೀಡುವ ಸುದ್ದಿಯಿಂದ ನೆರೆದಿದ್ದ ಜನರು ಉತ್ಸಾಹಿತರಾಗಿ ಕಾಯುತ್ತಿದ್ದರು. ಆದರೆ ಕಸ್ತೂರ್ಬಾ ಶಿವಾಜಿ ಪಾರ್ಕ್ ಪ್ರವೇಶಿಸುವುದಕ್ಕೆ ಮುಂಚೆಯೇ ಬ್ರಿಟಿಷ್ ಆಡಳಿತ ಅವರನ್ನು ಬಂಧಿಸಿತು. ಕಸ್ತೂರ್ಬಾ ಎದೆಗುಂದಲಿಲ್ಲ. ಅಲ್ಲೇ ಇದ್ದ ಸುಶೀಲಾ ನಯ್ಯರ್ಗೆ, ಸಭೆಯು ಯಾವುದೇ ಕಾರಣಕ್ಕೂ ರದ್ದಾಗಬಾರದು. ನಮ್ಮ ಜನರ ಒಗ್ಗಟ್ಟನ್ನು ಇಂತಹ ಬಂಧನಗಳಿಂದ ಮುರಿಯಲು ಸಾಧ್ಯವಿಲ್ಲ. ಚಳುವಳಿಯನ್ನು ದಮನ ಮಾಡಲು ಆಗುವುದಿಲ್ಲ. ಜನರಿಗೆ ಧೈರ್ಯದಿಂದ ಮುಂದುವರಿಯಲು ಹೇಳಿ ಎಂದು ತಿಳಿಸಿದರು. ಕಸ್ತೂರ್ಬಾ ಅವರನ್ನು ಅರ್ತೂರ್ ರಸ್ತೆಯಲ್ಲಿರುವ ಚಿಕ್ಕ ಜೈಲಿನಲ್ಲಿಟ್ಟರು. ಆಗಾ ಖಾನ್ ಬಂಗಲೆಯನ್ನೇ ಜೈಲಾಗಿ ಪರಿವರ್ತಿಸಿ ಗಾಂಧಿಯವರನ್ನು ಅಲ್ಲಿಟ್ಟಿದ್ದರು. ಈ ಬಂಗಲೆಯು ಆಗಾ ಖಾನ್ ಅರಮನೆ ಎಂದೇ ಪ್ರಸಿದ್ಧಿಯಾಗಿತ್ತು. ಗಾಂಧಿಯವರನ್ನು ಅದರೊಳಗೆ ಬಂಧಿಸಿಟ್ಟಿದ್ದರಿಂದ ಜೈಲಾಯಿತು, ಆದರೆ ಅದು ಗೃಹ ಬಂಧನದ ರೀತಿಯಲ್ಲಿತ್ತು. ಕಸ್ತೂರ್ಬಾ ಇದ್ದದ್ದು ಚಿಕ್ಕ ಜೈಲು, ಚಿಕ್ಕ ಕೋಣೆ. ಸೊಳ್ಳೆಗಳ ಕಾಟ, ಅನಾರೋಗ್ಯ ಬೇರೆ. ಆದರೂ ಕಸ್ತೂರ್ಬಾ ಎದೆಗುಂದಲಿಲ್ಲ. ಅಲ್ಲಿಯೇ ಇದ್ದುಕೊಂಡು ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ದೂರು ಕೊಟ್ಟರು. 1 ತಿಂಗಳ ನಂತರ, ಅನಾರೋಗ್ಯದ ಕಾರಣದಿಂದಲೋ ಏನೋ, ಗಾಂಧಿಯವರಿದ್ದಲ್ಲಿಗೆ ಕಸ್ತೂರ್ಬಾ ಅವರನ್ನು ಕಳಿಸಿಕೊಡಲಾಯಿತು. ಅಲ್ಲಿಯೇ ದೇವದಾಸ್ ಕೂಡ ಇದ್ದ. ಆಗಾ ಖಾನ್ ಬಂಗಲೆಗೆ ಭದ್ರ ಕಾವಲು. ಕಸ್ತೂರ್ಬಾ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿತ್ತು. ಉಸಿರಾಟದ ತೊಂದರೆ ಹೆಚ್ಚಾಗುತ್ತಿತ್ತು. ಒಂದು ದಿನ 1944 ಫೆಬ್ರವರಿ 22 ರಂದು ಇದ್ದಕ್ಕಿದ್ದಂತೆ ಭಕ್ತಿಗೀತೆಯನ್ನು ಹಾಡಲು ಆರಂಭಿಸಿದರು. ಗಾಂಧಿ ಯಾವುದೋ ಪುಸ್ತಕದಲ್ಲಿ ಮುಳುಗಿದ್ದರು. ದೇವದಾಸ್ ಪತ್ರಿಕೆ ಓದುತ್ತಿದ್ದ. ಭಕ್ತಿಗೀತೆಯನ್ನು ಕಷ್ಟಪಟ್ಟು ಹಾಡುತ್ತಿದ್ದ ತಾಯಿಗೆ ಬೇಡಮ್ಮ ಎಂದು ಹೇಳಲು ಮನಸ್ಸಾಯಿತು. ಆದರೆ ಗಾಂಧಿ ಸನ್ನೆ ಮಾಡಿದರು. ದೇವದಾಸ್ ಸುಮ್ಮನಾದ. ಕಸ್ತೂರ್ಬಾ ಅವರು ಎದುಸಿರು ಬಿಡುತ್ತಲೇ ಭಕ್ತಿಗೀತೆ ಹಾಡುವುದನ್ನು ದೂರದಿಂದ ನೋಡಿದ ಸಹಾಯಕ ಆತಂಕದಲ್ಲಿ ಬಂದ, ಅಮ್ಮ ಹಾಡಬೇಡಿ. ನಿಮಗೆ ಈಗಾಗಲೇ ಉಬ್ಬಸ ಇದೆ. ನಿಮೋನಿಯಾ ಬೇರೆ. ಆಯಾಸ ಆಗುತ್ತೆ. ಆಯಸ್ಸು ಮುಗೀತಾ ಇರುವಾಗ ಆಯಾಸದ ಚಿಂತೆ ಯಾಕಪ್ಪ ಎಂದರು ಕಸ್ತೂರ್ಬಾ. ಸಹಾಯಕನ ಕಣ್ಣು ತುಂಬಿಕೊಂಡಿತು. ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ನೀವಿನ್ನು ಬದುಕಬೇಕು, ಬದುಕ್ತೀರ ಎಂದ. ಕಸ್ತೂರ್ಬಾ ವಿಷಾದದಿಂದ ನಸುನಕ್ಕರು. ಹಾಡುತ್ತಾ ಹಾಡುತ್ತಾ ಎದುಸಿರು ಬಿಟ್ಟರು. ಉಸಿರು ಮೇಲೆ ಕೆಳಗೆ ಆಡತೊಡಗಿತು. ಮೆಲ್ಲಗೆ ಬಾಪು ಎಂದು ಕರೆದರು. ಬಾಪು ಗಾಬರಿಯಿಂದ ಬಂದರು. ಕಸ್ತೂರ್ಬಾ ಅವರನ್ನು ತಮ್ಮ ಎದೆಗೆ ಒರಗಿಸಿಕೊಂಡು ಕೂಡಿಸಿಕೊಂಡರು.
ಆತಂಕಕ್ಕೆ ಸಿಕ್ಕಿದ್ದ ದೇವದಾಸ್ ಔಷಧಿಯನ್ನು ಒಂದು ಕಪ್ಪಿಗೆ ಹಾಕಿಕೊಂಡು ಬಂದ. ಗಾಂಧಿ ಸ್ವತಃ ತಾವೇ ಕಸ್ತೂರ್ಬಾಗೆ ಔಷಧಿ ಕುಡಿಸಿದರು. ಧೈರ್ಯ ಹೇಳಿದ್ರು. ಚಿಂತೆ ಮಾಡ್ಬೇಡ, ಬೇಗ ಹುಷಾರಾಗ್ತೀಯ. ಕಸ್ತೂರ್ಬಾ ವಿಷಾದದಿಂದ, ಹುಷಾರು ಎಂದು ಸುಮ್ಮನಾದರು. ದೇವದಾಸನ ಕಡೆಗೆ ನೋಡಿದರು. ದೇವದಾಸ್ ಕಣ್ ತುಂಬಿ ನಿಂತಿದ್ದ. ಕಸ್ತೂರ್ ತಾಯಿಯನ್ನು ಕಣ್ಣಲ್ಲೇ ತುಂಬಿಕೊಂಡಿದ್ದ. ಕಸ್ತೂರ್ ಹತ್ತಿರ ಕರೆದರು. ಹತ್ತಿರ ಬಂದು ಕೂತುಕೊಂಡ. ಕಸ್ತೂರ್ಬಾ ಮಗನ ತಲೆ ನೇವರಿಸಿದರು. ಹುಷಾರು ಮಗು, ಹುಷಾರು ಎಂದರು. ಹಾಗೆ ಆಯಾಸಗೊಂಡರು. ಬಾಪು ಕಡೆ ನೋಡಿದರು. ಬಾಪು ಕಸ್ತೂರ್ಬಾ ಅವರನ್ನು ಮೆಲ್ಲಗೆ ಮಲಗಿಸಿದರು. ಮೃದುವಾಗಿ ತಲೆ ನೇವರಿಸಿದರು. ಕಸ್ತೂರ್ಬಾ ಬಾಪುವಿನ ಕೈ ಹಿಡಿದುಕೊಂಡರು. ಬಾಪುವನ್ನೇ ನೋಡುತ್ತಾ ಕ್ಷೀಣದನಿಯಲ್ಲಿ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎಂದು ಗುನುಗಿದರು. ಗಾಂಧಿ ನಡುಗುತ್ತಿದ್ದ ದನಿಯನ್ನು ನಿಯಂತ್ರಿಸಿಕೊಳ್ಳುತ್ತಾ ಈಶ್ವರ ಅಲ್ಲಾ ತೆರ ನಾಮ್ ಎಂದು ಸೇರಿಸಿದರು. ಉಸಿರಾಟದ ತೊಂದರೆ ಹೆಚ್ಚಾದಂತೆ ಕಸ್ತೂರ್ಬಾ ಮತ್ತೆ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎಂದಾಗ ಗಾಂಧಿ ತಮ್ಮ ನಡುಗುವ ದನಿಯಲ್ಲೇ ಈಶ್ವರ ಅಲ್ಲಾ ತೆರ ನಾಮ್ ಎಂದರು. ಹೀಗೆ ಕಸ್ತೂರ್ಬಾ 2-3 ಸಾರಿ ಹೇಳಿದರು. ಕಡೆಗೊಮ್ಮೆ ಮೇಲೆ ನೋಡುತ್ತಾ ಕೈ ಜೋಡಿಸಿದರು. ನಡುಗುತ್ತಿದ್ದ ಕ್ಷೀಣ ಸ್ವರದಲ್ಲಿ ಸಬ್ಕೋ ಸನ್ಮತಿ ದೇ ಭಗವಾನ್ ಎಂದು 2 ಸಾರಿ ಹೇಳಿದರು. ಗಾಂಧಿಗೆ ಕೊನೆ ಕ್ಷಣದ ಅರಿವಾಯಿತು. ದೇವದಾಸ್ ಕಡೆ ನೋಡಿದರು. ಆತ ಓಡಿದ. ಗಂಗಾಜಲವನ್ನು ತಂದ. ಗಾಂಧಿಯನ್ನೊಮ್ಮೆ, ತನ್ನನ್ನೊಮ್ಮೆ, ಮೇಲಕ್ಕೊಮ್ಮೆ ನೋಡುತ್ತಿದ್ದ ತಾಯಿಯ ಬಾಯಿಗೆ ಬಿಟ್ಟ. ಮೇಲೆತ್ತಿ ಜೋಡಿಸಿದ್ದ ಕಸ್ತೂರ್ಬಾ ಕೈಗಳು ಸಬ್ಕೋ ಸನ್ಮತಿ ದೇ ಭಗವಾನ್ ಎಂಬ ದನಿಯೊಂದಿಗೆ ಕೆಳಗೆ ಕುಸಿದವು. ಕುಸಿದ ಸದ್ದಿನಲ್ಲಿ ಸಾವ ನುಡಿದವು. ಗಾಂಧಿ ಬೆಚ್ಚಿ ಬಿದ್ದು ಮುಚ್ಚಿದ ಕಣ್ಣು ತೆರೆದರು. ಕಸ್ತೂರಿ ಎಂದು ಉದ್ಘರಿಸಿದರು. ತಲ್ಲಣಗೊಂಡು ನೋಡಿದರು. ಕಸ್ತೂರ್ಬಾ ಇರಲಿಲ್ಲ. ಸಬರಮತಿ ಆಶ್ರಮದ ಕತ್ತಲಲ್ಲಿ ತಾವು ಒಬ್ಬರೇ, ಒಂಟಿ ಜೀವ. ನೋವಿನಿಂದ ಮತ್ತೆ ಕಣ್ಣು ಮುಚ್ಚಿಕೊಂಡರು. ಕಸ್ತೂರ್ಬಾ ಚಿತೆ ಉರಿಯುತ್ತಿತ್ತು. ಗಾಂಧಿ ಕಣ್ಣೀರು ಹರಿಯುತ್ತಿತ್ತು. ಮುಗಿಯಿತು. 9 ಚಿಣ್ಣರ ಪುಟ. ಆಸೆಗೆ ಮಿತಿ ಇಲ್ಲ. ಒಮ್ಮೆ ಒಬ್ಬ ದರಿಹೋಕ ಮಠ ಮಧ್ಯಾಹ್ನ ಬಿಸಿಲಿನಲ್ಲಿ ಕಾಲಿಗೆ ಚಪ್ಪಲಿಯೂ ಇಲ್ಲದೆ ಮರಳುಗಾಡಿನಲ್ಲಿ ಕಷ್ಟಪಟ್ಟು ನಡೆದುಕೊಂಡು ಹೋಗುತ್ತಿದ್ದ. ಆಗ ಅವನ ಪಕ್ಕದಲ್ಲಿ ಒಬ್ಬ ಕುದುರೆ ಸವಾರ ಕಾಲಿಗೆ ಚಪ್ಪಲಿ ತೊಟ್ಟು ಕೈಯಲ್ಲಿ ಛತ್ರಿಯನ್ನು ಹಿಡಿದು ಸಾಗುತ್ತಿದ್ದ. ಅವನನ್ನು ನೋಡಿದ ದರಿಹೋಕ, ಇವನು ನಡೆದುಕೊಂಡು ಸಹ ಹೋಗುತ್ತಿಲ್ಲ, ಇವನಿಗೆ ಯಾಕೆ ಚಪ್ಪಲಿ ಎಂದುಕೊಂಡು ಅವನ ಹತ್ತಿರ ಬಂದ. ಅಣ್ಣ, ನೀನು ಕುದುರೆ ಸವಾರಿ ಮಾಡುತ್ತಿದ್ದೀಯಾ? ಆದ್ದರಿಂದ ನಿನಗೆ ನೀನು ಹಾಕಿಕೊಂಡಿರುವ ಚಪ್ಪಲಿಯ ಅವಶ್ಯಕತೆ ಇಲ್ಲ. ನೀನು ನಿನ್ನ ಚಪ್ಪಲಿಯನ್ನು ನನಗೆ ಯಾಕೆ ಕೊಡಬಾರದು ಎಂದು ಆಸೆಯಿಂದ ಕೇಳಿದ. ಸವಾರನು ಹೌದಲ್ವೇ, ನನಗ್ಯಾಕೆ ಚಪ್ಪಲಿ ಬೇಕು ಅಂದ್ಕೊಂಡು ಚಪ್ಪಲಿಯನ್ನು ಅವನಿಗೆ ಕೊಟ್ಟು ಸಾಗಿದನು. ಸ್ವಲ್ಪ ದೂರ ಹೋಗುವಷ್ಟರಲ್ಲೇ ದರಿಹೋಕ ಚಪ್ಪಾಳೆ ತಟ್ಟಿ ಸವಾರನನ್ನು ಕರೆದನು. ಅವನು ಏನೆಂದು ಕೇಳಲು, ಅಣ್ಣ, ನೀವು ಚಪ್ಪಲಿ ಕೊಟ್ಟು ಉಪಕಾರ ಮಾಡಿದ್ದೀರಿ. ನೀವು ಕುದುರೆ ಮೇಲೆ ವೇಗವಾಗಿ ಹೋಗುವುದರಿಂದ ನಿಮಗೆ ಆ ಛತ್ರಿಯೂ ಸಹ ಅಷ್ಟೇನು ಉಪಯೋಗಕ್ಕೆ ಬರುವುದಿಲ್ಲ ಎನಿಸುತ್ತದೆ. ನೀವು ನಡೆದುಕೊಂಡು ಹೋಗುವ ನನಗೆ ಛತ್ರಿಯನ್ನು ಕೊಟ್ಟರೆ ತುಂಬಾ ಉಪಯೋಗವಾಗುತ್ತದೆ ಎಂದ. ಆ ಸವಾರನು ಯೋಚಿಸಿ, ಹೌದು, ಅವನು ಹೇಳುವುದು ಸರಿಯಾಗಿಯೇ ಇದೆ. ನನಗಿಂತ ಅವನಿಗೆ ಹೆಚ್ಚು ಉಪಯೋಗವಾಗುತ್ತದೆ ಎಂದು ದರಿಹೋಕನಿಗೆ ಛತ್ರಿಯನ್ನು ಕೊಟ್ಟನು. ಮತ್ತೆ ಸ್ವಲ್ಪ ದೂರ ಸಾಗುವಷ್ಟರಲ್ಲಿ ದರಿಹೋಕನ ಕೂಗು ಕೇಳಿ ಸವಾರ ಹತ್ತಿರ ಬಂದ. ಸ್ವಾಮಿ, ಕುದುರೆಯ ಮೇಲೆ ನಾನು ಹೋದರೆ ಅಥವಾ ನೀವು ಹೋದರೆ ಏನು? ನೀವು ಕುದುರೆಯನ್ನು ಸಹ ನನಗೆ ಕೊಟ್ಟು ಬಿಡಿ ಎಂದ. ಕುದುರೆ ಸವಾರನು ಕೆಳಗಿಳಿದು ಅವನಿಗೆ ತನ್ನಲ್ಲಿದ್ದ ಚಾಟಿಯಿಂದ ಒಂದೇ ಸಮನೆ ಏಟು ಕೊಟ್ಟ. ದರಿಹೋಕನು ನೋವಾದರೂ ನಗಲು ಶುರು ಮಾಡಿದ್ದನ್ನು ಕಂಡು, ಏನಯ್ಯ, ನಾನು ಹೊಡೆಯುತ್ತಿದ್ದರೂ ನೀನು ಸುಮ್ಮನೆ ನಗುತ್ತಲೇ ಇದ್ದೀಯಾ ಎಂದ ಸವಾರ. ಆಗ ದರಿಹೋಕ, ನಾನು ಒಂದು ವೇಳೆ ನಿಮ್ಮನ್ನು ಕುದುರೆ ನನಗೆ ಬೇಕು ಅಂತ ಕೆಳದೆ ಇದ್ದರೆ ನಾನು ಜೀವಂತ ಇರುವವರೆಗೂ ಇದೊಂದು ಪ್ರಶ್ನೆ ನನಗೆ ಕಾಡುತ್ತಲೇ ಇರುತ್ತಿತ್ತು, ಅಕಸ್ಮಾತ್ ನೀವು ನನಗೆ ಕುದುರೆ ಕೊಟ್ಟು ಬಿಡುತ್ತಿದ್ದೀರೇನೋ ಅಂತ. ಈಗ ಮನಸ್ಸಿಗೆ ನಿರಳವಾಯಿತು ಮತ್ತು ನನ್ನ ಆಸೆಯ ಮಿತಿ ಎಷ್ಟು ಅಂತ ಮನದಟ್ಟಾಯಿತು ಎಂದ. ಹೀಗೂ ಮನುಷ್ಯರು ಇರ್ತಾರಾ ಅಂತ ಆಶ್ಚರ್ಯಪಟ್ಟು ತನ್ನ ಪ್ರಯಾಣ ಬೆಳೆಸಿದನು ಕುದುರೆ ಸವಾರ. ಅಂತರಂಗದ ಬೆಳಕು.
ಕವಿದರೆನಂತೆ ಸುತ್ತಲೂ ಕತ್ತಲು, ಹೊರಹೊಮ್ಮಲಿ ಅಂತರಂಗದ ಬೆಳಕು. ಅಡಿಗಳಿಗೆ ಅಡೆತಡೆಗೆದುರಾದರೇನು? ಮೈಯೆಲ್ಲ ಕಣ್ಣಾಗಿ ನಡೆಯುತ್ತಿರು ಸುಮ್ಮನೆ. ಮಿಲ್ಟನ್ ಮಹಾಕಾವ್ಯ, ಸೂರದಾಸರ ಭಕ್ತಿ. ಗುರು ಪಂಚಾಕ್ಷರಿ ಕವಿ ಪುಟ್ಟರಾಜರ ಗಾನಶಕ್ತಿ. ಲೂಯಿ ಬ್ರೈಲ್ರ ಸೃಷ್ಟಿ, ತೋರಿ ಹೊಸ ದೃಷ್ಟಿ. ಕತ್ತಲೆ ಬಾಳಿಗೆ ಹಚ್ಚಿಟ್ಟ ಹಣತೆಗಳು. ಚಿವುಟಿದಷ್ಟು ಚಿಗುರುವ, ಅದು ಮಿದಷ್ಟು ಪುಟ್ಟಿದೇಳುವ, ತಡೆದಷ್ಟು ಮುನ್ನಡೆಯುವ. ಓ ಜೀವನೋತ್ಸಾಹವೇ ಕುಗ್ಗದಿರು ಎಂದಿಗೂ, ಕಣ್ಣರಿಯದಿದ್ದರೂ ಕರುಳರಿಯದೆ ಎನ್ನುವರು. ಒಳಗಣ್ಣು ತೆರೆದು ನೋಡುತ್ತಿಹರೆನ್ನುವರು. ಮೈಮರೆತು ಹಾಡಲು ತಲೆದೂಗಿ ಇವ ನಮ್ಮವನೆನ್ನುತ್ತ ಶರಣಪಥ ತುಳಿವರು. ಕಲ್ಲೆದೆಯ ಕರಗಿಸುವ ಕವಿ ಹೃದಯಾಗು, ನೊಂದವರ ದನಿಯಾಗು, ಬಂಧುವಿಗೆ ಋಣಿಯಾಗು. ಮಾತಿನಲ್ಲಿ ಮೆದುವಾಗು, ಭಾಷೆಯಲ್ಲಿ ಹದವಾಗು. ಸವಿ ಬೆಲ್ಲದಂತಾಗು, ಎಲ್ಲರೊಳಗೊಂದಾಗು. ರಚನೆ ಬಾಪು ಖಾಡೆ, ಮುಧೋಳ. 10 ಅಡುಗೆ ಮನೆ. ಅನಾನಸ್ ಹೋಳಿಗೆ, ಖೀರ್. ಅನಾನಸ್ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲದೆ ಇರುವ ಕಾರಣ ಹೃದ್ರೋಗ, ಬೊಜ್ಜಿನಂತಹ ಸಮಸ್ಯೆ ಬರುವುದಿಲ್ಲ. ಅಲ್ಲದೆ ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಪೊಟ್ಯಾಷಿಯಂ, ಮ್ಯಾಂಗನೀಸ್, ಸತು ಹಾಗೂ ದೇಹಕ್ಕೆ ಬೇಕಾದ ಉತ್ತಮ ಖನಿಜಾಂಶಗಳಿರುವ ಕಾರಣ ಅನಾನಸ್ ಅಡುಗೆಗಳನ್ನು ರುಚಿ, ಆರೋಗ್ಯ ಎರಡಕ್ಕೂ ಸವಿಯಬಹುದು. ಅನಾನಸ್ ಹಣ್ಣು ಸೇವಿಸುವುದರಿಂದ ಆರೋಗ್ಯಕ್ಕೆ ಸಿಗುವ ಲಾಭ ಹಲವಾರು. ಇದು ಜೀರ್ಣಶಕ್ತಿಗೆ ಒಳ್ಳೆಯದು. ಊಟವಾದ ನಂತರ ಸ್ವಲ್ಪ ಉಪ್ಪು, ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ತಿಂದರೆ ಅಜೀರ್ಣ ಸಮಸ್ಯೆ ನಿವಾರಣೆಯಾಗುತ್ತದೆ. ಜಾಂಡೀಸ್ ಬಂದಾಗ ಈ ಹಣ್ಣನ್ನು ನಿಯಮಿತವಾಗಿ ತಿಂದರೆ ಒಳ್ಳೆಯದು. ಮಧುಮೇಹ ಇರುವವರು ಅನಾನಸ್ ತಿನ್ನಬಹುದು. ಇದರ ರಸವನ್ನು ಕುಡಿಯುವುದರಿಂದ ಮೂತ್ರದ ಸಮಸ್ಯೆ ನಿವಾರಣೆಯಾಗುತ್ತದೆ. ಹಣ್ಣನ್ನು ತಿನ್ನುವುದರಿಂದ ಹಲ್ಲು ಹಾಗೂ ವಸಡಿನ ತೊಂದರೆ ಇದ್ದರೆ ನಿವಾರಿಸಬಹುದು. ತಲೆ ಕೂದಲು ಉದ್ದಿರುವುದು, ತಲೆ ಹೊಟ್ಟು ಬರುವುದನ್ನು ಸಹ ಅನಾನಸ್ ನಿವಾರಿಸುತ್ತದೆ. ಅನಾನಸ್ ಹಣ್ಣಿನಿಂದ ಸಲಾಡ್, ಜ್ಯೂಸ್, ಸಾರು, ಹೋಳಿಗೆ, ಉಪ್ಪಿನಕಾಯಿ, ಜಾಮ್, ಐಸ್ ಕ್ರೀಮ್ಗಳಲ್ಲದೆ ರುಚಿಕರ ಖೀರ್, ಹೋಳಿಗೆ, ಕೊಬ್ಬರಿ ಮಿಠಾಯಿಗಳನ್ನು ಮಾಡಿ ಸವಿಯಬಹುದು. ಇಲ್ಲಿದೆ ರೆಸಿಪಿ. 1 ಅನಾನಸ್ ಹೋಳಿಗೆ. ಏನೇನು ಬೇಕು? ಅನಾನಸ್ ಹಣ್ಣಿನ ರೂಪ 2 ಕಪ್, ಸಕ್ಕರೆ 1 ಕಪ್, ಚಿರೋಟಿ ರವೆ 1 ಕಪ್, ಮೈದಾ 1 ಕಪ್, ಎಣ್ಣೆ ಕಣಕಕ್ಕೆ ಅರ್ಧ ಕಪ್, ಏಲಕ್ಕಿ ಪುಡಿ ಚಿಟಿಕೆ, ಅರಿಶಿನ 1/4 ಚಮಚ, ಉಪ್ಪು ಚಿಟಿಕೆ, ತುಪ್ಪ. ಮಾಡೋದು ಹೇಗೆ? ಮೈದಾ ಹಿಟ್ಟಿಗೆ ಉಪ್ಪು, ಅರಿಶಿನ ಮತ್ತು 1 ಚಮಚ ತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿ. ಈ ಮಿಶ್ರಣಕ್ಕೆ ಸ್ವಲ್ಪವೇ ನೀರನ್ನು ಸೇರಿಸಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟುಕೊಳ್ಳಿ. ಅರ್ಧ ಗಂಟೆ ಬಿಟ್ಟು ಎಣ್ಣೆಯಲ್ಲಿ ನೆನೆಸಿಡಿ. ಬಾಣಲೆಯಲ್ಲಿ ಚಿರೋಟಿ ರವೆಯನ್ನು ಹಾಕಿ ಪರಿಮಳ ಬರುವವರೆಗೆ ಹುರಿಯಿರಿ. ನಂತರ ಇದಕ್ಕೆ ತಯಾರಿಸಿಕೊಂಡ ಅನಾನಸ್ ಹಣ್ಣಿನ ರಸವನ್ನು ಹಾಕಿ ಮಗುಚಿ. ಗಟ್ಟಿಯಾಗುತ್ತಾ ಬರುವಾಗ ಸಕ್ಕರೆಯನ್ನು ಸೇರಿಸಿ. ನಂತರ ಚಿಟಿಕೆ ಉಪ್ಪು ಮತ್ತು ಏಲಕ್ಕಿ ಪುಡಿಯನ್ನು ಸೇರಿಸಿ. ಹೂರಣವು ಗಟ್ಟಿಯಾಗಿ ಉಂಡೆ ಮಾಡುವ ಹದಕ್ಕೆ ಬಂದಾಗ ಒಲೆಯಿಂದ ಇಳಿಸಿ ಆರಲು ಬಿಡಿ. ನಂತರ ಕಣಕವನ್ನು ತೆಗೆದುಕೊಂಡು ಕೈಯಲ್ಲಿ ಚಪ್ಪಟೆ ಮಾಡಿ ಅದರಲ್ಲಿ ಹೂರಣ ತುಂಬಿಸಿ ಗಟ್ಟಿಯಾಗಿ ಸುತ್ತಲೂ ಮುಚ್ಚಿ. ಬಾಳೆ ಎಲೆ ಅಥವಾ ಬೈಂಡಿಂಗ್ ಪೇಪರಿನಲ್ಲಿ ಲಟ್ಟಣಿಗೆಯಿಂದ ತೆಳುವಾಗಿ ಲಟ್ಟಿಸಿ. ಇದನ್ನು ಮಧ್ಯಮ ಉರಿಯಲ್ಲಿ ತವಾದಲ್ಲಿ ತುಪ್ಪವನ್ನು ಸವರಿ ಬೇಯಿಸಿ. 2 ಅನಾನಸ್ ಖೀರು. ಏನೇನು ಬೇಕು? ಅನಾನಸ್ ಹಣ್ಣು 1, ಸಾಬುದಾನಿ ಅರ್ಧ ಕಪ್, ಸಕ್ಕರೆ 1/2 ಕಪ್, ಚಿಟಿಕೆ ಉಪ್ಪು, ತುಪ್ಪ 2 ಚಮಚ, ಗಟ್ಟಿಯಾದ ತೆಂಗಿನ ಹಾಲು 2 ಕಪ್, ತೆಳುವಾದ ತೆಂಗಿನ ಹಾಲು 3 ಕಪ್, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ, ಒಣಶುಂಠಿ ಪುಡಿ ಚಿಟಿಕೆ, ಏಲಕ್ಕಿ ಪುಡಿ ಚಿಟಿಕೆ, ಕೇಸರಿ ದಳಗಳು ಸ್ವಲ್ಪ. ಮಾಡೋದು ಹೇಗೆ? 1 ತೆಂಗಿನಕಾಯಿಯನ್ನು ತುರಿದು ಮಿಕ್ಸಿನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದನ್ನು ಜರಡಿಯಲ್ಲಿ ಹಾಕಿ ಸೋಸಿಕೊಂಡು ಗಟ್ಟಿಯಾದ ತೆಂಗಿನ ಹಾಲು ತೆಗೆದುಕೊಳ್ಳಿ. ನಂತರ ಇದೇ ತೆಂಗಿನ ತುರಿಗೆ ನೀರನ್ನು ಹಾಕಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಬಿಕೊಂಡು ತೆಳುವಾದ ತೆಂಗಿನ ಹಾಲನ್ನು ತೆಗೆದಿಟ್ಟುಕೊಳ್ಳಿ. ಅನಾನಸ್ ಹಣ್ಣನ್ನು ಚಿಕ್ಕದಾಗಿ ಕತ್ತರಿಸಿ ನೀರು ಸೇರಿಸದೆ ಅದನ್ನು ಕುಕ್ಕರಿನಲ್ಲಿ ಹಾಕಿ. ಹಾಗೆಯೇ ಸಾಬುದಾನೆಯನ್ನು ಅರ್ಧ ಕಪ್ ನೀರು ಹಾಕಿ ಇನ್ನೊಂದು ಪಾತ್ರೆಯಲ್ಲಿ ಕುಕ್ಕರಿನಲ್ಲಿಟ್ಟು ಇವೆರಡನ್ನು 4 ವಿಶಲ್ ಬೇಯಿಸಿ. ಬಾಣಲೆಯಲ್ಲಿ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ.
ಉಳಿದ ತುಪ್ಪದಲ್ಲಿ ಬೇಯಿಸಿದ ಅನಾನಸ್ ಹಣ್ಣನ್ನು ಹೊಕ್ಕಿ ಪರಿಮಳ ಬರುವವರೆಗೆ ಬಾಡಿಸಿ. ಈಗ ಸಕ್ಕರೆಯನ್ನು ಹೊಕ್ಕಿ. ಇದು ಗಟ್ಟಿಯಾಗಿ ಜಾಮ್ ರೀತಿಯಲ್ಲಿ ಆದಾಗ ಗಟ್ಟಿಯಾದ ತೆಂಗಿನ ಹಾಲು ಹೊಕ್ಕಿ. ಇದು ಕುದಿ ಬಂದಾಗ ಬೇಯಿಸಿಕೊಂಡ ಸಾಬುದಾನಿಯನ್ನು ಹೊಕ್ಕಿ. ಇದನ್ನು ಸಣ್ಣ ಉರಿಯಲ್ಲಿ ಕುದಿಸಿ. ಕುದಿ ಬಂದ ನಂತರ ಉಳಿದ ತೆಳುವಾದ ತೆಂಗಿನ ಹಾಲನ್ನು ಹೊಕ್ಕಿ ಕುದಿಸಿ. ಕೊನೆಯಲ್ಲಿ ಶುಂಠಿ, ಏಲಕ್ಕಿ ಪುಡಿಯನ್ನು ಸೇರಿಸಿ. ಒಲೆಯನ್ನು ಆರಿಸಿ ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿ ಹೊಕ್ಕಿ ಸವಿಯಿರಿ. 3 ಅನಾನಸ್ ಕೊಬ್ಬರಿ ಮಿಠಾಯಿ. ಏನೇನು ಬೇಕು? ತೆಂಗಿನ ತುರಿ 3 ಕಪ್, ಸಕ್ಕರೆ 2 ಕಪ್, ಅನಾನಸ್ ಹಣ್ಣು 1, ಹಣ್ಣಿನ ಸಿಪ್ಪೆ ತೆಗೆದು ರೂಪಯೇ ತೆಗೆದುಕೊಳ್ಳಿ, ಏಲಕ್ಕಿ ಪುಡಿ 1 ಚಮಚ, ತುಪ್ಪ 4 ಚಮಚ. ಮಾಡೋದು ಹೇಗೆ? ದಪ್ಪ ತಳದ ಪಾತ್ರೆಯಲ್ಲಿ ಅನಾನಸ್ ಹಣ್ಣಿನ ರೂಪಯೇ, ಸಕ್ಕರೆ ಮತ್ತು ತೆಂಗಿನಕಾಯಿಯ ತುರಿಯನ್ನು ಹೊಕ್ಕಿ ಮಧ್ಯಮ ಉರಿಯಲ್ಲಿ ಕೈಯಾಡಿಸುತ್ತಾ ಇರಿ. ಇದು ಗಟ್ಟಿಯಾಗುತ್ತಾ ಬರುವಾಗ ಏಲಕ್ಕಿ ಪುಡಿಯನ್ನು ಸೇರಿಸಿ. ಈಗ ತುಪ್ಪವನ್ನು ಸೇರಿಸಿ. ಹೀಗೆ ಮಾಡುವುದರಿಂದ ಬಾಣಲೆಗೆ ಅಂಟಿಕೊಳ್ಳುವುದಿಲ್ಲ. ಬಾಣಲೆಯನ್ನು ಬಿಟ್ಟು ಬರುವಾಗ ತುಪ್ಪ ಸವರಿದ ತಟ್ಟೆಗೆ ಹೊಕ್ಕಿ. ಅದನ್ನು ಸಮತಟ್ಟಾಗಿ ತಟ್ಟಿ. 5 ನಿಮಿಷ ಬಿಟ್ಟು ಚೌಕಾಕಾರವಾಗಿ ಕತ್ತರಿಸಿ. 4 ಅನಾನಸ್ ಹಣ್ಣಿನ ಕೇಸರಿ ಬಾತ್. ಏನೇನು ಬೇಕು? ಚಿರೋಟಿ ರವೆ 1 ಕಪ್, ತುಪ್ಪ ಅರ್ಧ ಕಪ್, ಸಕ್ಕರೆ 1.5 ಕಪ್, ನೀರು 2 ಕಪ್, ಏಲಕ್ಕಿ ಪುಡಿ ಅರ್ಧ ಚಮಚ, ಕೇಸರಿ ದಳ ಸ್ವಲ್ಪ, ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ, ಚಿಟಿಕೆ ಉಪ್ಪು, ಅನಾನಸ್ ಹಣ್ಣು ಚಿಕ್ಕದಾಗಿ ಹೆಚ್ಚಿದ್ದು ಅರ್ಧ ಕಪ್. ಮಾಡೋದು ಹೇಗೆ? ಬಾಣಲೆಯಲ್ಲಿ 4 ಚಮಚ ತುಪ್ಪವನ್ನು ಹೊಕ್ಕಿ ಬಿಸಿ ಮಾಡಿಕೊಳ್ಳಿ. ಈ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿಯನ್ನು ಹುರಿದುಕೊಳ್ಳಿ. ಕೇಸರಿ ದಳವನ್ನು ಬಿಸಿ ಹಾಲಿನಲ್ಲಿ ನೆನೆಸಿಡಿ. ಗೋಡಂಬಿ ಹೊಕ್ಕಿ 5-6 ನಿಮಿಷಗಳ ಕಾಲ ಹುರಿದುಕೊಳ್ಳಿ. ರವೆಯ ಬಣ್ಣ ಬದಲಾದ ನಂತರ ಕುದಿಯುತ್ತಿರುವ ಬಿಸಿ ನೀರನ್ನು ರವೆಗೆ ಸೇರಿಸಿ. ಈಗ ಚೆನ್ನಾಗಿ ಮಿಶ್ರಣ ಮಾಡಿ ಸಣ್ಣ ಉರಿಯಲ್ಲಿ 2 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಿ. ಬೆಂದ ರವೆಗೆ ಸಕ್ಕರೆ ಸೇರಿಸಿ. ಚಿಟಿಕೆ ಉಪ್ಪನ್ನು ಹೊಕ್ಕಿ ಚೆನ್ನಾಗಿ ಮಗುಚಿ. ಸಕ್ಕರೆಯೆಲ್ಲ ಕರಗಿ ಗಟ್ಟಿಯಾಗುತ್ತಾ ಬರುವಾಗ ಉಳಿದ ತುಪ್ಪವನ್ನು ಹೊಕ್ಕಿ. ಅನಾನಸ್ ಹಣ್ಣನ್ನು ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ಹಾಲಿನಲ್ಲಿ ನೆನೆಸಿಟ್ಟ ಕೇಸರಿ ದಳವನ್ನು ಸೇರಿಸಿ. ಕೇಸರಿ ಬಾತ್ ಗಟ್ಟಿಯಾಗುತ್ತಾ ಬಂದಾಗ ಏಲಕ್ಕಿ ಪುಡಿಯನ್ನು ಸೇರಿಸಿ. 5 ಅನಾನಸ್ ಜಾಮ್. ಏನೇನು ಬೇಕು? ಅನಾನಸ್ 2 ಮಧ್ಯಮ ಗಾತ್ರದ್ದು, ಸಕ್ಕರೆ 350 ಗ್ರಾಂ, ಏಲಕ್ಕಿ 10, ಲವಂಗ 3, ಕಾಳು ಮೆಣಸು 4 ಇನದ 6, ಜೇನುತುಪ್ಪ 2 ಚಮಚ, ತುಪ್ಪ 3 ಚಮಚ. ಮಾಡೋದು ಹೇಗೆ? ಅನಾನಸ್ ಸಿಪ್ಪೆ ಮತ್ತು ಮಧ್ಯಭಾಗವನ್ನು ತೆಗೆದು ಸಣ್ಣದಾಗಿ ಹೆಚ್ಚಿ. ನೀರು ಸೇರಿಸದೆ ಮಿಕ್ಸಿಗೆ ಹೊಕ್ಕಿ ರುಬ್ಬಿಕೊಳ್ಳಿ. ಬಿಡಿಸಿದ ಏಲಕ್ಕಿ, ಲವಂಗ, ಕಾಳು ಮೆಣಸು ಪುಡಿ ಮಾಡಿಕೊಂಡು ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿ. ಬಾಣಲೆಯಲ್ಲಿ ಹೊಕ್ಕಿ ಬಿಸಿ ಮಾಡಲು ಇಡಿ. ಮಿಶ್ರಣದಲ್ಲಿ ನೀರಿನಂಶ ಆರುತ್ತಾ ಹೋದಂತೆ ಸಕ್ಕರೆಯನ್ನು ಬೆರೆಸಿ ಮಿಶ್ರಣ ದಪ್ಪವಾಗುವವರೆಗೆ ಕುದಿಸಿ ನಂತರ ಇಳಿಸಿ. ತುಪ್ಪ ಬೆರೆಸಿ ತಣ್ಣಗಾದ ಮೇಲೆ ಜೇನುತುಪ್ಪವನ್ನು ಬೆರೆಸಿ. ದೋಸೆ, ಚಪಾತಿ, ಇಡ್ಲಿ ಅಥವಾ ಬ್ರೆಡ್ನೊಂದಿಗೆ ಸವಿಯಲು ಇದು ಬಲು ರುಚಿ. 6 ಅನಾನಸ್ ಸಾಸಿವೆ. ಏನೇನು ಬೇಕು? ಹೆಚ್ಚಿದ ಅನಾನಸ್ 1 ಕಪ್, ಕಾಯಿ ತುರಿ 1 ಕಪ್, ಗಟ್ಟಿ ಮೊಸರು 1 ಕಪ್, ಅರಿಶಿನ ಮತ್ತು ಸಾಸಿವೆ ಅರ್ಧ ಚಮಚ, ಸ್ವಲ್ಪ ಬೆಲ್ಲ, ಹಸಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಹೆಚ್ಚಿದ ಅನಾನಸ್, ಬೆಲ್ಲ, ಉಪ್ಪು ಹಾಗೂ ಹಸಿಮೆಣಸನ್ನು ಸೇರಿಸಿ ಬೇಯಿಸಿ. ಈ ಮಿಶ್ರಣ ಆರಿದ ಮೇಲೆ ಕಾಯಿ ತುರಿ, ಸಾಸಿವೆ ಹಾಗೂ ಅರಿಶಿನ ಹೊಕ್ಕಿ ರುಬ್ಬಿಕೊಳ್ಳಿ. ಅದಕ್ಕೆ ಮೊಸರು ಸೇರಿಸಿ ಬಡಿಸಿ. 7 ಅನಾನಸ್ ಕಾಯಿ ರಸ. ಏನೇನು ಬೇಕು? ಅನಾನಸ್ ಹೋಳು 1 ಬೌಲ್, ಬೆಲ್ಲ 4 ಚಮಚ, ಕೆಂಪು ಮೆಣಸಿನಕಾಯಿ 4, ಕಡಲೆಬೇಳೆ 2 ಚಮಚ, ಉದ್ದಿನಬೇಳೆ ಅರ್ಧ ಚಮಚ, ಜೀರಿಗೆ 1/4 ಚಮಚ, ತೊಗರಿಬೇಳೆ 1 ಚಮಚ, ಧನಿಯಾ 2 ಚಮಚ, ತೆಂಗಿನ ತುರಿ 3 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಲವಂಗ, ಸ್ವಲ್ಪ ಇಂಗು. ಮಾಡೋದು ಹೇಗೆ? ಅನಾನಸ್ ಹೋಳನ್ನು ಬೆಲ್ಲ ಹಾಗೂ ಉಪ್ಪಿನೊಂದಿಗೆ ಬೇಯಿಸಿಕೊಳ್ಳಿ. ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ತೊಗರಿಬೇಳೆ, ಧನಿಯಾ, ಇಂಗು ಮತ್ತು ಲವಂಗ ಹೊಕ್ಕಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿಯಿರಿ. ಹುರಿದ ಮಿಶ್ರಣವನ್ನು ತೆಂಗಿನ ತುರಿಯೊಂದಿಗೆ ನಯವಾಗಿ ರುಬ್ಬಿಕೊಳ್ಳಿ. ರುಬ್ಬಿದ್ದ ಮಿಶ್ರಣ ಹಾಗೂ ಬೇಯಿಸಿದ ಹೋಳನ್ನು ಚೆನ್ನಾಗಿ ಕುದಿಸಿ.
ಈಗ ಅನಾನಸ್ಕಾಯಿ ರಸ ಬಿಸಿ ಅನ್ನದೊಂದಿಗೆ ಸವಿಯಲು ಸಿದ್ಧ. 11 ಮಿತ್ರ ಜ್ಯೋತಿ ವಾರ್ತೆ. 11 ಡಿಸೆಂಬರ್ 2023 ರಂದು ಮಿತ್ರ ಜ್ಯೋತಿಯ ಕಂಪ್ಯೂಟರ್ ಶಿಕ್ಷಕಿ ಮೇಘ್ನಾ ಹಾಗೂ 3 ಕಂಪ್ಯೂಟರ್ ತರಬೇತಿ ವಿದ್ಯಾರ್ಥಿಗಳು ನಾಸ್ಕಾಮ್ ಫೌಂಡೇಶನ್ ಆಯೋಜಿಸಿದ್ದ ತಂತ್ರಜ್ಞಾನದಲ್ಲಿ ಸಾಮರ್ಥ್ಯ ಎಂಬ ಧ್ಯೇಯವನ್ನು ಹೊಂದಿದ್ದ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಡಾಕ್ಟರ್ ಮಧು ಸಿಂಘಾಲ್ ಅವರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ವಿಷನ್ ಬಿಯಾಂಡ್ ಸೈಟ್ ನಾಯಕತ್ವ ಹಾಗೂ ಒಳಗೊಳ್ಳುವಿಕೆಯ ಮೂಲಕ ದೃಷ್ಟಿ ವಿಶೇಷ ಚೇತನರನ್ನು ಸಬಲೀಕರಣಗೊಳಿಸುವುದು ಎಂಬ ವಿಷಯದ ಬಗ್ಗೆ ಮಾತನಾಡಿದರು. 18 ಡಿಸೆಂಬರ್ 2023 ರಂದು ಮಿತ್ರ ಜ್ಯೋತಿ ಸಂಸ್ಥೆಯ ಸ್ವಯಂ ಸೇವಕಿಯಾಗಿರುವ ಡೆಲ್ ಕಂಪನಿಯ ಉದ್ಯೋಗಿ ಶ್ರೀಮತಿ ಪದ್ಮಾ ವೇಲು ಅವರು ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಈ ರಿಮಾರ್ಕಬಲ್ ನಾನು ಗಮನಾರ್ಹ ಎಂಬ ವಿಚಾರ ಪ್ರಚೋದಕ ಕಾರ್ಯಾಗಾರವನ್ನು ಆಯೋಜಿಸಿದ್ದರು. ಇದರಲ್ಲಿ 12 ಸಿಬ್ಬಂದಿಗಳು ಭಾಗವಹಿಸಿದ್ದರು. ಇದೊಂದು 90 ನಿಮಿಷಗಳ ಎಲ್ಲರೂ ಭಾಗವಹಿಸಬಹುದಾದಂತಹ ಕಾರ್ಯಾಗಾರವಾಗಿದ್ದು, ತರಬೇತಿ ಪಡೆದ ಸಹಾಯಕರಿಂದ ವಿಶ್ವದಾದ್ಯಂತ ಆಯೋಜಿಸಲ್ಪಡುತ್ತಿದೆ. ಈ ರಿಮಾರ್ಕಬಲ್ ಎಂಬುದು ಒಂದು ಜಾಗತಿಕ ಚಳುವಳಿಯಾಗಿದ್ದು, ಇದು ಉದ್ಯೋಗಿಗಳ ಕೆಲಸದಲ್ಲಿನ ಹಾಗೂ ಇತರ ಕಡೆಗಳಲ್ಲಿನ ಸಾಧನೆಯನ್ನು ಸಂಭ್ರಮಿಸುವ ಹಾಗೂ ಆಚರಿಸುವ ಕಾರ್ಯಕ್ರಮವಾಗಿದೆ. 26 ಡಿಸೆಂಬರ್ 2023 ರಂದು ಬೆಂಗಳೂರಿನ ಅವತರ್ ಎ ಕಂಪನಿಯ ಉದ್ಯೋಗಿಗಳು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಎಲ್ಲರಿಗೂ ಕಾಣಿಕೆಗಳನ್ನು ವಿತರಿಸಿದರು. ಮಿತ್ರ ಜ್ಯೋತಿಯ ಫಲಾನುಭವಿಗಳೊಂದಿಗೆ ಅವರೆಲ್ಲರೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂಭ್ರಮೋತ್ಸವವನ್ನು ಆಚರಿಸಿದರು. ಮಿತ್ರ ಜ್ಯೋತಿ ಸಂಸ್ಥೆಯು ಇವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 4 ಜನವರಿ 2024 ರಂದು ಮಿತ್ರ ಜ್ಯೋತಿ ಸಂಸ್ಥೆಯ ಸಭಾಂಗಣದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಕುಡಿಲು ಏಬ್ರೈಲ್ ಜನ್ಮದಿನಾಚರಣೆಯನ್ನು ಆಚರಿಸಿದರು. 5 ಜನವರಿ 2024 ರಂದು ಶ್ರೀ ಅಜಯ್ ಅರೋರಾ ಅವರು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿದ್ದರು. ಇವರು ಪಂಜಾಬ್ ಸರ್ಕಾರದ ಸಾಮಾಜಿಕ ನ್ಯಾಯಾಂಗ ಇಲಾಖೆಯಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ IAS ಅಧಿಕಾರಿ. ದೃಷ್ಟಿ ವಿಶೇಷ ಚೇತನರಾದ ಶ್ರೀ ಅರೋರಾ ಅವರು ಮಿತ್ರ ಜ್ಯೋತಿಯ ಫಲಾನುಭವಿಗಳೊಂದಿಗೆ ತಮ್ಮ ಜೀವನದ ಸ್ಫೂರ್ತಿದಾಯಕ ಪಯಣದ ಹಾದಿಯನ್ನು ಹಂಚಿಕೊಂಡರು. ಈ ದಾರಿಯಲ್ಲಿ ಎದುರಾದ ಸವಾಲುಗಳನ್ನು ಗೆದ್ದು ಪ್ರಸ್ತುತ ಹುದ್ದೆಗೆ ಹೇಗೆ ತಲುಪಿದೆ ಎಂಬುದನ್ನು ಎಲ್ಲರಿಗೂ ತಿಳಿಸಿದರು. ಶ್ರೀ ಅರೋರಾ ಅವರು ಮಿತ್ರ ಜ್ಯೋತಿಯ ಕಾರ್ಯಚಟುವಟಿಕೆಗಳನ್ನು ಪ್ರಶಂಸಿಸಿ, ತಾವು ಕೂಡ ಈ ಕಾರ್ಯಗಳಿಗೆ ಸಹಯೋಗ ನೀಡುವುದಾಗಿ ತಿಳಿಸಿದ್ದಾರೆ. ತಮ್ಮ ಜೀವನದ ಮೂಲಕ ಎಲ್ಲರಿಗೂ ಪ್ರೇರಣೆ ನೀಡುತ್ತಿರುವ ಶ್ರೀ ಅಜಯ್ ಅರೋರಾ ಅವರಿಗೆ ಮಿತ್ರ ಜ್ಯೋತಿ ಸಂಸ್ಥೆಯು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ.